ಸರಿ, ninth not. So ಎಲ್ಲೆಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅಂಡರ್ಲೈನ್ ಮಾಡ್ಕೊಳ್ತಿರಲ್ಲ ಅದೆಲ್ಲ ಅಂಡರ್ಲೈನ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಇನ್ ದ ಎಕ್ಸಾಮ್. Otherwise you have to read through the whole knot. So in ninth knot, we now enter the ninth knot. The form of experience changes further, and we now come to the point where from the real contact with the Bhuma or the absolute starts. So ninth point bandaga, we become insignificant. ಅರ್ಥ ಆಯ್ತಾ? ಇಟ್ಸ್ ಎ ಸ್ಟಾರ್ಟ್ ಆಫ್ ಪ್ರಭು ಪ್ರಪನ್ನ ಅಂತ ಹೇಳ್ತೀವಿ. ಪ್ರಪನ್ನ ಅಂದ್ರೆ ಇಟ್ಸ್ ಸಮಥಿಂಗ್ ರಿಲೇಟೆಡ್ ಟು ದ ಇಂಡಿವಿಜುವಲ್ ಸ್ಟೇಟ್ ಆಫ್ ಸರೆಂಡರ್. ಪ್ರಭು ಅಂತಂದ್ರೆ ಟು ಗಾಡ್, ದ ಅಲ್ಟಿಮೇಟ್, ದ ಭೂಮ. ಸೊ 9ನೇ ನಾಟಲ್ಲಿ ಭೂಮದ ಎಂಟ್ರಿ ಆಗುತ್ತೆ. ಅಂದ್ರೆ ಇಟ್ಸ್ ದ ಪೆರಿಫರಿ ಆಫ್ ದ ಭೂಮ. ವಿ ಆರ್ ನೌ ಗ್ರಾಜುಯಲಿ ಎಂಟ್ರಿಂಗ್ ಇನ್ ಟು ದ ಕಿಂಗ್ಡಮ್ ಆಫ್ ಭೂಮ. ಸರಿನಾ? ಸೊ ದಟ್ಸ್ ವೈ ನೈನ್ತ್ ನಾಟ್ ಇಸ್ ಕಾಲ್ಡ್ ಎಸ್ ಪ್ರಭು ಪ್ರಪನ್ನ. ಪ್ರಭುನೂ ಇದೆ, ಪ್ರಪನ್ನ ಅಂದ್ರೆ ಸರೆಂಡರ್ ಆಗಿರ್ತಕ್ಕಂಥ ಇಂಡಿವಿಜುವಲ್ ಇದ್ದಾನೆ, ಇಬ್ರು ಇದ್ದಾರೆ ಇನ್ನು. ಸೊ ದೇರ್ ಆರ್ ಟೂ as yet in the ninth point. We enter a state in which we feel born anew into the unknown world. ಹೊಸ ಲೋಕದಲ್ಲಿ ಹುಟ್ಟಿದಂತ ಅನುಭವ ಆಗುತ್ತೆ. ಯು ಆರ್ ಬಾರ್ನ್ ಇಂಟು ನ್ಯೂ ವರ್ಲ್ಡ್. ನೈನ್ತ್ ಪಾಯಿಂಟ್ ಸೋಲ್ ರೆಪ್ಲಿಕೇಶನ್ ಆಗುತ್ತೆ ಅಂತ ಹೇಳ್ತಿರ್ತೀನಲ್ಲ. ನೈನ್ತ್ ಪಾಯಿಂಟ್ ಯು ಆರ್ ಬಾರ್ನ್ ಇಂಟು ದ ನ್ಯೂ ವರ್ಲ್ಡ್. ಅವರ್ ಎಕ್ಸ್ಪಾನ್ಷನ್ ಇನ್ ಇಟ್ ನೌ ಬಿಗಿನ್ಸ್, ಅಂಡ್ ಅಲಾಂಗ್ ವಿತ್ ಇಟ್ ವಿ ಆಲ್ಸೋ ಬಿಗಿನ್ ಟು ಗೈನ್ ಕಾನ್ಶಿಯಸ್ನೆಸ್ ಆಫ್ ದಟ್ ಟು whom the sphere we are born, reborn in belongs. ಸೊ ಎಲ್ಲಿ ಹುಟ್ಟಿರ್ತೀವಲ್ಲ ಈಗ ಅದು ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ, ಇಲ್ಲಿದು ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ಯು ನೋ ಬೋತ್. ಡಬಲ್ ಇಂಜಿನ್ ಸರ್ಕಾರ ತರ. ಸೊ ಸೇಮ್ ಗೌರ್ಮೆಂಟ್, ಸೇಮ್ ಪಾರ್ಟಿ ಗೌರ್ಮೆಂಟ್ ಅಟ್ ದ ಸೆಂಟರ್ ಅಂಡ್ ಅಟ್ ದ ಸ್ಟೇಟ್ ಅಂತ ಹೇಳ್ತೀವಲ್ಲ, ಅದೇ ತರನೇ ದ ಸೇಮ್ ದ ಸೋಲ್ ಈಸ್ ನೌ ದೇರ್ ಇನ್ ದ ಭೂಮ ರೀಜನ್ ಆಲ್ಸೋ, ಇಟ್ಸ್ ದೇರ್ ಇನ್ ದ ಭೂಮಂಡಲ ಆಲ್ಸೋ. ಬೋತ್ ಆರ್ ದೇರ್. Our feelings brings to us a conscious understanding of it, and the mind recognizes the presence of the Lord. So you start feeling the presence of the Lord. ಇಲ್ಲಿ ಲಾರ್ಡ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ದ ಫಾರ್ಮ್ ಲಾರ್ಡ್, ದ ಒನ್, ದ ಅಲ್ಟಿಮೇಟ್. ಯು ಡೋಂಟ್ ಇವನ್ ನೋ ಹೌ ಇಟ್ ಈಸ್ ಲೈಕ್, ಬಟ್ ಯು ಜಸ್ಟ್ ಫೀಲ್ ದ ಪ್ರೆಸೆನ್ಸ್. ಈಗ ಸಮುದ್ರ ಅಲ್ಲೆಲ್ಲೋ ಇದೆ, ಗಾಳಿ ಬೀಸ್ತಾ ಇದೆ, ಏನೋ ಸ್ವಲ್ಪ ಥಂಡ ಇದೆ ಅಂತ ಅನಿಸುತ್ತೆ. ಬಟ್ ಬೈ ದ ಟೈಮ್ ಯು ರೀಚ್ ದ ವಾಟರ್ ಇಟ್ ಕುಡ್ ಬಿ ಕ್ವೈಟ್ ಫಾರ್, ಬಟ್ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ವಾಟರ್ ಸಮ್ವೇರ್. ಆದರ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. His presence impresses the Abhyasi so deeply that there is an unconscious worship starts within. ಸೊ ಈಗ ಬೇರೆ ಎಲ್ಲ ದೇವತೆಗಳನ್ನ ಬಿಟ್ಬಿಡ್ತೀರಾ, ಈ ಭೂಮನ್ನ ಇಟ್ಕೊಳ್ತೀರಾ ಫಾರ್ ವರ್ಷಿಪ್. ಯು ಲೀವ್ ಆಲ್ ಅದರ್ ಥಿಂಗ್ಸ್ ದಟ್ ಯು ಹ್ಯಾವ್ ಕ್ಯಾರಿಡ್ ಆನ್ ಟಿಲ್ ನೌ. ಅದಕ್ಕೆ ಹೇಳುದು, ನೀವು ಏನೇ ಮಠಕ್ಕೆ ಹೋದ್ರು, ಯಾವುದೇ ದೇವರನ್ನ ಗಟ್ಟಿಯಾಗಿ ಇಟ್ಕೊಂಡ್ರು, 9ನೇ ಪಾಯಿಂಟ್ ಬರೋಷ್ಟೊತ್ತಿಗೆ ಎಲ್ಲ ಡ್ರಾಪ್ ಆಫ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸರಿನಾ? ಎಲ್ಲ ಮಠದ ಇನ್ಫ್ಲೂಯೆನ್ಸ್ ಹೊರಟೋಗುತ್ತೆ. ಸೊ ಮಠದಲ್ಲಿ ನಾನು ಏಕಾದಶಿ ಮಾಡ್ತೀನಿ, ದ್ವಾದಶಿ ಊಟಕ್ಕೆ ಹೋಗ್ತೀನಿ, ಯಾರು ಮಾಡಲ್ಲ. ಆಯ್ತಾ? Individual activities of the worldly nature gets almost exhausted before coming into this state, and the bare relationship between the master and the devotee remains in view. He is the master and the Lord is the master, and we are his devotees. He is the predominant feeling at this knot, together with a reverential consciousness of his presence. Reverential ಅಂದ್ರೆ with respect, ಆ ರೀತಿಯಾದಂಥ ಕಾನ್ಷಿಯಸ್ನೆಸ್ ಆಫ್ ಹಿಸ್ ಪ್ರೆಸೆನ್ಸ್. ಸೊ ಎರಡೇ ಇರೋದು. ಈಗ ಬೇರೆ ಎಲ್ಲ ಹೊರಟಿತ್ತು, ವರ್ಲ್ಡ್ಲಿ ರಿಲೇಶನ್ಶಿಪ್ಸ್ ಎಲ್ಲ ಸಾಕಷ್ಟು ಕಡಿಮೆ ಆಗುವಂತ. ಎರಡೇ ಇರೋದು, ನಾವು ಉಂಟು, ಮಾಸ್ಟರ್ ಉಂಟು, ಅಷ್ಟೇ ನಮ್ಮಿಬ್ಬರು ಸಂಬಂಧ. ಸರಿ. ಬಟ್ ರಿಮೆಂಬರ್, ಇನ್ನೂ ಅದ್ವೈತ ಬಂದಿಲ್ಲ, ಇನ್ನೂ ದ್ವೈತದಲ್ಲೇ ಇದ್ದೀವಿ. ಐ ಆಮ್ ದೇರ್, ದ ಭೂಮ ಇಸ್ ಆಲ್ಸೋ ದೇರ್. ಸೊ ದ್ವೈತ, ಪ್ರಭು ಪ್ರಪನ್ನ ಎರಡೂ ಇದೆ, ಪ್ರಭು ಪ್ರಪನ್ನ ಎರಡೂ ಇದೆ. Our own state at this stage is that of extreme supplication with an inexpressible softness of the heart. ಹೃದಯ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ, ತುಂಬಾ ಸರೆಂಡರ್ಡ್ ಫೀಲಿಂಗ್ ಇರುತ್ತೆ. ಮಾರ್ಕಿಂಗ್ ದ ಟೋಟಲ್ ಆಬ್ಸೆನ್ಸ್ ಆಫ್ ಆಲ್ ಫೀಲಿಂಗ್ಸ್ ಆಫ್ ಇಲ್ ವಿಲ್ ಅಂಡ್ ಎನಿಮಿಟಿ. ಯಾರು ಬೇಕು ಏನು ಕೂಡ ನಿನಗೆ ಎನಿಮಿಟಿ ಫೀಲಿಂಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇನ್ಫ್ಯಾಕ್ಟ್ ಓಪನ್ಸ್ ಅಪ್ ದ ವೆರಿ ಫಸ್ಟ್ ಚಾಪ್ಟರ್ ಆಫ್ ಡಿವೈನ್ ನಾಲೆಜ್. ಅದಕ್ಕೆ ನಾ ಹೇಳೋದು, 9ನೇ ಪಾಯಿಂಟ್ ಟಚ್ ಆಯ್ತು ಅಂತಂದ್ರೆ ಡಿವೈನ್ ನಾಲೆಜ್ನ ಟ್ಯಾಪ್ ಮಾಡ್ಲಿಕ್ಕೆ ಶುರು ಮಾಡ್ತೀರ. ಅಲ್ಲಿಂದ ನಿಮಗೆ ಏನೇನೋ ಹೊಸ ವಿಚಾರಗಳೆಲ್ಲ ಬರ್ತಿರುತ್ತೆ ಅಂತ ಹೇಳ್ತಿರುತ್ತೆ ನಾನು ನಿಮಗೆ. ಇದು ಬುಕ್ಕಲ್ಲಿ ಇಲ್ಲ, ಇಲ್ಲಿ ಬಂದಿದೆ ನೋಡ್ರಿ ಅಂತ. ಇಟ್ ಈಸ್ ಆಲ್ ಕಮಿಂಗ್ ಫ್ರಮ್ ದ 9th ಪಾಯಿಂಟ್. ಯು ಸ್ಟಾರ್ಟ್ ಟ್ಯಾಪಿಂಗ್ ಇನ್ ದ ಡಿವೈನ್ ನಾಲೆಜ್ ಫ್ರಮ್ ದೇರ್. So many things become very clear, crystal clear to you once you come there. All concepts that you feel are muddled up at the lower stages now become very clear. ಎಷ್ಟೋ ಸತಿ ಹೇಳ್ತೇನೆ, if you ask people where does the will come from, where does the thought come from, they're all muddled up. They can't differentiate between the two. But once you start going into the higher regions, it becomes easier to clearly differentiate all these things. Seri. So 9th point is from where you actually start tapping into the divine knowledge. From this point, the sense of self-existence begins to dissolve,
And the more we probe into it, the more we are successful in the negation of the self. ಅದಕ್ಕೆ ದ ಪಾಯಿಂಟ್ ಆಫ್ ಇನ್ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ. ಪ್ರಪನ್ನ ಅಂದ್ರೆ ಪಾಯಿಂಟ್ ಆಫ್ ಸರೆಂಡರ್, 8ನೇ ಪಾಯಿಂಟ್. 9ನೇ ಪಾಯಿಂಟ್ ಅಂದ್ರೆ ಪ್ರಭು ಪ್ರಪನ್ನ, ಎ ಪಾಯಿಂಟ್ ಆಫ್ ಇನ್ಸಿಗ್ನಿಫಿಕೆನ್ಸ್. ದ ಲಾರ್ಡ್ ಇಸ್ ಎವ್ರಿಥಿಂಗ್, ವಿ ಆರ್ ಇನ್ಸಿಗ್ನಿಫಿಕೆಂಟ್ ಇನ್ ಫ್ರಂಟ್ ಆಫ್ ಹಿಮ್ ಅಂತ, ದ ಪಾಯಿಂಟ್ ಆಫ್ ಇನ್ಸಿಗ್ನಿಫಿಕೆನ್ಸ್, 9th ಪಾಯಿಂಟ್. ಅಂಡ್ ಒನ್ಸ್ ವಿ ಬಿಕಮ್ ಇನ್ಸಿಗ್ನಿಫಿಕೆಂಟ್ ಅಲ್ಲ, ವಿ ಬಿಕಮ್ ಕೇಪಬಲ್ ಆಫ್ ಟ್ಯಾಪಿಂಗ್ ಇನ್ ಟು ದ ಡಿವೈನ್ ನಾಲೆಡ್ಜ್. ಎಲ್ಲಿವರೆಗೆ ನಮ್ಗೆ ಇನ್ಸಿಗ್ನಿಫಿಕೆನ್ಸ್ ಬರಲ್ಲ, ನಮ್ಗೆ ಆ ಡಿವೈನ್ ನಾಲೆಡ್ಜ್ ಟ್ಯಾಪ್ ಮಾಡ್ಲಿಕ್ಕೆ ಆಗಲ್ಲ. ಸರಿನಾ? So that feeling of softness of the heart and the supplication should be there. Then we can tap into the divine knowledge. For further clarification of the condition of this stage, I will cite the example of Hanuman, whose inner powers were awakened only when he was reminded of their presence in him. Otherwise, he remained quite forgetful of them. ಹನುಮಂತನಿಗೆ ಶಾಪ ಆಗಿರುತ್ತೆ, ಯಾಕಂದ್ರೆ ತುಂಬಾ ಚೇಷ್ಟೆ ಮಾಡ್ತಾ ಇರ್ತಾನೆ ಸಣ್ಣ ಹುಡುಗ ಇರ್ಬೇಕಾದ್ರೆ. ಐ ಥಿಂಕ್ ಹನುಮಂತನಿಗೆ ಏಡಿ ಎಷ್ಟೇ ಇತ್ತು ಸಣ್ಣ ಹುಡುಗ ಇರ್ಬೇಕಾದ್ರೆ. ನಾವು ಸೈಕ್ಯಾಟ್ರಿನಲ್ಲಿ ಓದ್ತೀವಿ, 1 ನಿಮಿಷ ಕೂತ್ಕೊಳ್ಳಲ್ಲ, ಬರೀ ಚೇಷ್ಟೆ ಮಾಡ್ತಾ ಇರ್ತಾರೆ. ಆಯ್ತಾ? ಐ ಥಿಂಕ್ ಹನುಮಂತ ಹ್ಯಾಡ್ ಇಟ್. ಅದಕ್ಕೆ ಒಬ್ಬ ಋಷಿ ಕಾಟ ತಪ್ಪಿಸ್ಕೊಳಕ್ ಆಗ್ದಿರ ನಿನಗಿರೋ ಪವರ್ಸ್ ಎಲ್ಲ ಮರ್ತು ಹೋಗು ಅಂತ ಹೇಳ್ಬಿಡ್ತಾರೆ ಅವನಿಗೆ. He was born without powers, with those powers. He was aware of those powers. So he was actually misusing. And since he was born with those powers, at a young age, anyway the mind is restless. And now aligned with the powers, he will create havoc everywhere. ಅದಕ್ಕೆ ಋಷಿ ಏನ್ ಮಾಡ್ತಾನೆ, ಶಾಪ ಕೊಡ್ತಾನೆ, ನಿನ್ಗಿರೋ ಪವರ್ಸ್ ಎಲ್ಲ ಮರ್ತು ಹೋಗಿ ನೀನು ಅಂತ. ಅವಾಗ ಅವ್ನ ಕಾಡದಿಂದ ಇವರೆಲ್ಲ ತಪ್ಪಿಸ್ಕೊಳ್ತಾರೆ. ಬಟ್ ಅದ್ರ ಪ್ರಾಬ್ಲಮ್ ಏನಪ್ಪ ಆಗುತ್ತೆ ಅಂತಂದ್ರೆ, ಲಂಕೆಗೆ ಹೋಗ್ಬೇಕಾಗತ್ತೆ, ಬಂದು ಆರಾಮಾಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ ಬೀಚಲ್ಲಿ. ಯಾರು ಹೋಗ್ತಾರೆ ಇವಾಗ ಲಂಕಾಗೆ? ಅಲ್ಲೆಲ್ಲೋ ಕಾಣ್ತಾ ಇದೆ ಏನೋ, ಅಲ್ಲಿ ಹೋಗಿ ನೋಡೋರು ಯಾರು ಅಂತ. ಅವಾಗ ಜಾಂಬವಂತ ಅಂಗದ ಎಲ್ಲ ಬಂದು ನಿಂಗೆ ಪವರ್ ಇರೋದು ಅಂತ ಹೇಳಿ ಅವನ ಪವರ್ಸ್ ಎಲ್ಲ ಜ್ಞಾಪಿಸ್ತಾರೆ. ನಿಂಗೆ ಏನೇನೆಲ್ಲ ಪವರ್ ಇದೆ ನಿಂಗೆ ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ಜ್ಞಾಪಿಸಿದಾಗ ನನ್ನ ಅವನಿಗೆ ಒಂದಿಷ್ಟು ಹುಡ್ದುಂಬಿಸ್ದಂಗೆ ಆಗತ್ತೆ. ಹುಡ್ದುಂಬಿಸಿದಾಗ ಆಯ್ತು ನಾ ಮಾಡ್ಕೊಂಡ್ಬರ್ತೀನಿ ಏನು ಅಂತ ಹೇಳಿ ಈ ಜಸ್ಟ್ ಜಂಪ್ಸ್ ಓವರ್ ದ ಸಿ ಇನ್ ಟು ದ ಲಂಕಾ. ದಟ್ಸ್ ವಾಟ್ ಹ್ಯಾಪನ್ಸ್. ಸರಿನಾ? ಸೊ ಎಲ್ಲ ಮನುಷ್ಯರಿಗೂ ಆ ಥರ ಹುರಿದುಂಬಿಸ್ಬೇಕಾಗತ್ತೆ. 4th ಪಾಯಿಂಟ್ ಅಲ್ಲಿ ಏನಿದೆ? ಕ್ಲಾರಿಟಿ, ಮಿರಾಕಲ್ಸ್ ಮಾಡೋ ಪವರ್. ಕ್ಲಾರಿಟಿ 5th ಪಾಯಿಂಟ್. 4th ಪಾಯಿಂಟ್ ಅಲ್ಲಿ ಮಿರಾಕಲ್ಸ್, ಆಮೇಲೆ ಮಿರಾಕಲ್ಸ್, ವಾಟರ್. ಕರೆಕ್ಟು. ಆಮೇಲೆ ಕರೇಜ್, ಆಮೇಲೆ ಫಿಯರ್ಲೆಸ್. ಅದರ್ ವರ್ಡ್ ಅದೇ ಅದ್ಬಿಟ್ರೆ ಇನ್ನೊಂದು ಸಿ. ಲೆಟ್ ಮಿ ಚೆಕ್. ಇನ್ಯಾರು ಹೇಳ್ತೀರಾ? ನೀವು 3 ಪಾಯಿಂಟ್ ಹೇಳಿದ್ದಾನೆ, ಇನ್ನೊಂದು ಪಾಯಿಂಟ್ ಇದೆ. ದಟ್ಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್. ನೋಡಿ, ಪ್ರಶ್ನೆ ಕೇಳಿದ ತಕ್ಷಣ ಪ್ರವೀಣ್ ಹೊಟ್ಟೋದ. ಮಾಯಾ. ವರುಣ್, 4th ಪಾಯಿಂಟ್ ಅಲ್ಲಿ ಏನ್ ಬರುತ್ತೋ? ನನ್ನ ಮಗಳು ಬಂದು ನನ್ನ ಜೊತೆ ಆಟ ಆಡ್ತಾಳೆ ಅಂತ ಹೇಳ್ಬೇಡ. ಇಲ್ಲ. ಸೊ ಕರೇಜ್ ಅಂಡ್ ಒನ್ ಅದರ್ ಪಾಯಿಂಟ್. ಈ ಬುಕ್ಕಲ್ಲಿ ಇಲ್ಲ, ಸ್ಪಿರಿಚುವಲ್ ಅನಾಟಮಿಲಿ ಇದೆ, ಅಲ್ಲಿ ಹುಡುಕೋದು ಸಿಗಲ್ಲ ಗೋಪಾಲ್ ಕೃಷ್ಣಗೆ. ಇನ್ನೊಂದು ಸಿ ಅಂತಂದ್ರೆ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಕರೇಜ್ ಅಂಡ್ ಕಾನ್ಫಿಡೆನ್ಸ್ ಈಸ್ ವಾಟ್ ಯು ಗೆಟ್ ಇನ್ ದ 4th ಪಾಯಿಂಟ್. ಇದು ಯಾಕೆ ಹೇಳಿದೆ ಅಂತಂದ್ರೆ, ಕೆಳಗಡೆ ಪಾಯಿಂಟ್ಸ್ ಅಲ್ಲಿ ಏನ್ ಬರುತ್ತಲ್ವಾ ಅದೇ ರಿಪೀಟ್ ಆಗುತ್ತೆ. 9th ಪಾಯಿಂಟ್ ಅಲ್ಲಿ ಅಗೇನ್ ದ ಸೇಮ್ ಕಾನ್ಫಿಡೆನ್ಸ್, ಹೈಯರ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಯು ಗೆಟ್. Now the divine knowledge is also coming. You are feeling the presence of the master, but you also feel supremely confident because of the master being there at your backing. ಸರಿನಾ? ಸೊ ಆಗೇನಾಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸರಿನಾ? ಅದಕ್ಕೆ ಹನುಮಂತಿಗೆ when he was reminded of all his powers ಅಲ್ಲ, he becomes extremely confident that he can accomplish the task. ಆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅಂತ ಅವ್ನ ಕಾನ್ಫಿಡೆನ್ಸ್ ಬರುತ್ತೆ. ಮಾಡ್ಕೊಂಡ್ಬಂದು ಒಂದ್ಸತಿ ನೆಗಿತಾನೆ, ಸೀದಾ ಹೋಗಿ ಲಂಕಾ ಮುಟ್ತಾನೆ, ಒಂದೇ ಜಂಪು. ಸರಿನಾ? ಸೊ anyway, but onwards still we have to go, passing through the usual stages of merging and identicality at every point. When all these conditions get merged into the state of identicality, which in its turn reaches the merging point, we feel our happy approach to the next knot.
ಸರಿನಾ? ಲಾಸ್ಟ್ ಪ್ಯಾರಾಗ್ರಾಫ್ ಎಲ್ಲ ಕಡೆ ರಿಪೀಟ್ ಮಾಡ್ತಾರೆ. ಬಟ್ ಎನಿವೆ ಹನುಮಾನ್ ಪಾಯಿಂಟ್ ಅಂತ, 9th ಪಾಯಿಂಟ್ ಇಸ್ ದ ಹನುಮಾನ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಇಸ್ ದ ಜೀಸಸ್ ಪಾಯಿಂಟ್. ಜ್ಞಾಪಕ ಇಟ್ಕೊಳ್ರಿ, ಇದೆಲ್ಲ ಕೇಳ್ತಾರೆ ಕೆಲವು ಸತಿ. ಸರಿನಾ? ಸರಿ, ಏನಾದ್ರು ಪ್ರಶ್ನೆ ಇದೆಯಾ? 9th ನಾಟ್ ಓಕೆನಾ? ಕ್ಲಿಯರ್ ಆಯ್ತಾ? ಸೊ ಯು ಸ್ಟಾರ್ಟ್ ಟಚಿಂಗ್ ದ ಪೆರಿಫೆರಿ ಆಫ್ ಭೂಮಾ. You start feeling the presence of the Lord. And it's a state of total insignificance. ಸೊ ಭಗವಂತನ ಮುಂದೆ ನಾವು ತುಂಬಾ ತುಚ್ಛ, ಯಾವುದಕ್ಕೂ ಲೆಕ್ಕ ಇಲ್ಲ, ನಾಟ್ ಇವನ್ ಧೂಳು, ಒಂದು ಧೂಳಿನ ಕಣ ಕೂಡ ನಾವಿಲ್ಲ ಅಂತ ಭಗವಂತನ ಮುಂದೆ. ಸೊ ಆ ಫೀಲಿಂಗ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ದೆನ್ ದ ಹಾರ್ಟ್ ಬಿಕಮ್ಸ್ ವೆರಿ ಸಪ್ಲಿಕೆಂಟ್, ತುಂಬಾ ಸರೆಂಡರ್ ಫೀಲಿಂಗ್ ಬರುತ್ತೆ. ಅಂಡ್ ವೆರಿ ಸಾಫ್ಟ್ ಆಗುತ್ತೆ ಹಾರ್ಟ್. ಸರಿ. ಅಂಡ್ ಹೊಸ ಲೋಕಕ್ಕೆ ಹೋದಂತ ಅನುಭವ ಆಗುತ್ತೆ. ಹೊಸ ಲೋಕದಲ್ಲಿ ಜನ್ಮ ತಾಳಿದ್ರೆ ಆ ಥರ ಅನುಭವ ಆಗುತ್ತೆ. ಅಲ್ಲಿದು ಕೂಡ ಗೊತ್ತಾಗುತ್ತೆ, ವಿಷಯ ಗೊತ್ತಾಗುತ್ತೆ, ಇಲ್ಲಿದು ವಿಷಯ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಇದಿಷ್ಟು 9ನೇ ಪಾಯಿಂಟ್. And once you are reminded of the Lord's divine knowledge, you also develop some powers, and that gives you some confidence. Confidence ಯಾಕೆ ಬರುತ್ತೆ ಅಂದರೆ presence of the Lord is behind you. ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ಬರುತ್ತೆ. ಸರಿ, ನಮ್ಮ ಬಾಸ್ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತೀವಲ್ಲ. ಇನ್ನೊಂದು ಎಂಡಲ್ಲಿ ಕ್ಯಾಪ್ಟನ್ ಇದ್ದಾನೆ, ನೀ ಬ್ಯಾಟಿಂಗ್ ಆಡ್ತಾ ಇದೆಯಾ, ಕ್ಯಾಪ್ಟನ್ ಹೇಳ್ತಾನೆ ಹೆಂಗ್ ಬೇಕಾದ್ರೆ ಹೊಡೆಯಮ್ಮ ನೀನು, ನಾನು ನೋಡ್ಕೊಳ್ತೀನಿ ಅಂತ. ಯು ಬಿಕಮ್ ಸುಪ್ರೀಮ್ಲಿ ಕಾನ್ಫಿಡೆಂಟ್. ಬಾರಿ ಹೆಂಗ್ ಬಂದ್ರು ಯಾರಾದ್ರೂ ಹೊಡೆಯೋಕೆ ಶುರು ಮಾಡಿ, ಔಟ್ ಆಗ್ತಿಂದು ಭಯ ಔಟ್ ಹೋಗುತ್ತೆ. ಯು ಬಿಕಮ್ ಫಿಯರ್ಲೆಸ್. ಯಾವಾಗ ಫಿಯರ್ಲೆಸ್ನೆಸ್ ಬರುತ್ತೆ ಆವಾಗಲೇ ಅಬ್ಸಲ್ಯೂಟ್ ಕಾನ್ಫಿಡೆನ್ಸ್ ಬರುತ್ತೆ. ಫಿಯರ್ ಇರೋಗೂ ತುಂಬಾ ಕಾನ್ಫಿಡೆನ್ಸ್ ಇರಲ್ಲ. ಸರಿನಾ? ಅದು ನಿಮ್ ಬಾಸ್ ಬ್ಯಾಕಿಂಗ್ ಇದ್ರೆ ಏನ್ ಬೇಕಾದ್ರೆ ಮಾಡೋ, ನಾನು ನೋಡ್ಕೊಳ್ತೀನಿ, ಐ ಬ್ಯಾಕ್ ಯು ಟು ದ ಹಿಲ್ಟ್ ಅಂತ ಹೇಳಿದ್ರೆ ವಾಟ್ ವಿಲ್ ಯು ಡೂ? ಯು ವಿಲ್ ಡೂ ಎವ್ರಿಥಿಂಗ್ ಅಲ್ವಾ? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಯು ಫೀಲ್ ಅಟ್ ದ 9th ಪಾಯಿಂಟ್. ಸೊ ಜ್ಞಾಪಕ ಇಟ್ಕೊ, ಕ್ರಿಕೆಟ್ ಯಾರು ಆಡ್ತಿರೋ ಜ್ಞಾಪಕ ಇಟ್ಕೊಳ್ರಿ. ಸೊ ನಿಮ್ ಬಾಸ್ ಆ ಕಡೆ, ಕ್ಯಾಪ್ಟನ್ ಆ ಕಡೆ ಬೆಂಡಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ರೆ ನಿಮ್ಗೆ ಈಸ್ ಗಿವನ್ ಯು ಫ್ರೀ ರೀನ್, ಏನ್ ಬೇಕಾದ್ರೆ ಹೊಡಿಯಪ್ಪ ಶಾರ್ಟು ಅಂತ. ಅರ್ಥ ಆಯ್ತಾ? ಸೊ 9th ಪಾಯಿಂಟ್ ಕ್ರಿಕೆಟ್ ಜ್ಞಾಪಕ ಇಟ್ಕೊಳ್ರಿ. ವರುಣ್ ಏನೋ ನಾನು ಬ್ಯಾಟಿಂಗ್ ಸರ್, ಬೌಲಿಂಗ್ ಮಾಡಿದ್ರೆ ಏನ್ ಮಾಡಿದ್ರೆ ಅಂತ ಹೇಳ್ತೀನಿ ಈಗ. ಇಲ್ಲ, ಇದು ಪಾಯಿಂಟ್ ಅಲ್ಲಿ ಸೆಲ್ಫ್ ಎಕ್ಸಿಸ್ಟೆನ್ಸ್ ಬಿಗಿನ್ಸ್ ಟು ಡಿಸಾಲ್ವ್ ಅಂತ ಹೇಳಿದಾರಲ್ಲ. ಕರೆಕ್ಟ್. ಸೊ ನೆಗೇಷನ್ ಸೆಲ್ಫ್ ಆಗ್ಲಿಕ್ಕೆ ಶುರು ಆಗುತ್ತೆ. ನೆಗೇಷನ್ ಅದಕ್ಕೆ ಯು ಫೀಲ್ ಇನ್ಸಿಗ್ನಿಫಿಕೆಂಟ್. ಓಕೆ, ಅದೇ ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಂದ್ರೆ ಈಗ ನಾವೇನ್ ಇರ್ತೀವಿ ಸೆಲ್ಫ್ ಅದು ಎಕ್ಸಿಸ್ಟೆನ್ಸ್ ಅಂತನಾ? ಅಂದ್ರೆ ನಿಮ್ಮ ಪರ್ಸನಾಲಿಟಿ, ವಾಟ್ ಯು ಥಿಂಕ್ ಯು ಆರ್, ಓಕೆ ಓಕೆ, ದಟ್ ಗೋಸ್ ಆನ್ ಅದು ಡಿಕ್ರೀಸಿಂಗ್. ಇಷ್ಟ ದಿನ ಏನ್ ಫಾಲ್ಸ್ ಸೆಲ್ಫ್, ಅನ್ಕೊಂಡಿರ್ತೀವಿ ಅದು. ಓಕೆ, ಆ ಫಾಲ್ಸ್ ಸೆಲ್ಫ್ ಏನ್ ಐಡೆಂಟಿಫೈ ಮಾಡ್ಕೊಂಡಿರ್ತಲ್ಲ ಅದು ಕರೀಲಿಕ್ಕೆ ಶುರು ಆಗುತ್ತೆ. ಸೊ ಯುವರ್ ಟ್ರೂ ಅಟ್ಯಾಚ್ಮೆಂಟ್ ಟು ಸೆಲ್ಫ್ ಫಾಲ್ಸ್ ನೌ ಗೊತ್ತಾಗ್ತಾ ಹೋಗುತ್ತೆ. ಡಿಕ್ರೀಸಸ್. ಸೊ ಟ್ರೂ ಸೆಲ್ಫ್ ಕಡೆ ನಮ್ಗೆ ಜಾಸ್ತಿ Exactly. ಇದಿರುತ್ತೆ. Now you are actually entering into the Bhuma, the realm of the Bhuma, periphery of the kingdom of Okay. Bhuma, where your true self is. ಓಕೆ, So you're going Correct. towards your true self. So if you have to go Hmm. towards the true self and establish there, you have to let go of the false self. ಅದೇ ಓಕೆ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಸರಿನಾ? ಈಗ ತಟ್ಟೆಯಲ್ಲಿ ಚಪಾತಿ ಹಾಕಿರ್ತಾರೆ ಅಂತ ಇಟ್ಕೋ, ಹೋಳಿಗೆ ಮಾಡಿರ್ತಾರೆ, ನೀನು ಹೋಳಿಗೆ ತಿನ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಒಂದೇ ತಿನ್ಲಿಕ್ಕೆ ಆಗದು ಅಂತ ಹೇಳ್ತಾರೆ ಅಮ್ಮ. ಏನ್ ಮಾಡ್ತೀಯ ಅವಾಗ? ನೆಕ್ಸ್ಟ್ ಏನಿಲ್ಲ. ಚಪಾತಿ ತೆಗೆದು ಹಾಕ್ಬಿಟ್ಟು ಹೋಳಿಗೆ ತಗೊಳ್ತೀಯ. ಹೌದು. ಹೌದಾ ಇಲ್ಲ? ಅಷ್ಟೇ ಆಗ. ಚಪಾತಿ ಇಸ್ ಯುವರ್ ಫಾಲ್ಸ್ ಸೆಲ್ಫ್, ಹೋಳಿಗೆ ಇಸ್ ಯುವರ್ ಟ್ರೂ ಸೆಲ್ಫ್. ಅರ್ಥ ಆಯ್ತಾ? ದಟ್ಸ್ ಹೌ ದಟ್ ಹ್ಯಾಪನ್ಸ್. ಇನ್ನೂ ನಾನು ಧಾರವಾಡ ಪೇಡ ತಿಂದಿಲ್ಲಪ್ಪ ಇವತ್ತು, ಇನ್ನೂ ಅದು ಹಂಗೆ ಇಟ್ಕೊಂಡಿದ್ದೀನಿ, ಮರ್ತೇ ಹೋಯ್ತು. ಮಾತಾಡ್ತಾ ಐ ವಾಸ್ ಡೂಯಿಂಗ್ ಸಮ್ ರಿಅಲಾಟ್ಮೆಂಟ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಪ್ರಪೋಸರ್ಸ್. ಮಾಡ್ತಾ ಮರ್ತೇ ಹೋಯ್ತು. ಸೊ ನೌ ದಟ್ ಗೋಪಾಲಕೃಷ್ಣ ನೋಡಿದ ತಕ್ಷಣ ನನಗೆ ಜ್ಞಾಪಕ ಬಂತು. ನಾ ಮಾತಾಡಿದ್ನಲ್ಲ ನಿಂಗೆ ಧಾರವಾಡ ಪೇಡ ಅಂತ, ದಟ್ಸ್ ವೈ ಐ ರಿಮೆಂಬರ್. ಸರಿನಾ? ಸರಿ, 10th ನಾಟ್ ಹೋಗೋಣ ಆಗ್ಯಾ? ಸೊ 10th ನಾಟ್ ಇಲ್ಲಿ ಏನಾಯ್ತು ಗೊತ್ತಾ? ಇಲ್ಲಿ ಹೆಂಗಂತಂದ್ರೆ ಬಾಬುಜಿಗೆ ಒಬ್ಳು ಮೇಡ್ ಸರ್ವೆಂಟ್ ಇರ್ತಾರೆ ಮನೆಯಲ್ಲಿ. ಹಾಗೆ ಬಾಬುಜಿ ಸಣ್ಣ ವಯಸ್ಸಿಂದ ಬೆಳೆಯೋದನ್ನ ನೋಡಿರ್ತಾಳೆ. ಬಾಬುಜಿ ಮನೆಗೆ ಎಲ್ಲ ಹೋದಂತ ಅಭ್ಯಾಸಿಗಳು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ಫುಲಿ ನೋಡ್ತಿರ್ತಾರೆ. ಆ ಮೇಡ್ ಸರ್ವೆಂಟ್ ನೋಡಿದ್ರೆ ಬಾಬುಜಿ ಜೊತೆ ಜಗಳ ಆಡ್ತಾ ಇರ್ತಾಳೆ. ಬಾಬುಜಿಗೆ ಬೈತಾಳೆ, ನಿಂಗೆ ಏನು ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ. ಆಯ್ತಾ? ಇವ್ರಿಗೆಲ್ಲ ಆಶ್ಚರ್ಯ, ಇವಳೇನು ಬಾಬುಜಿಗೆ ಹಿಂಗ್ ಬೈತಾಳಲ್ಲ ಅಂತ, ಹೋಗ್ತಾ ಬಿಡ್ತಾ ಲೆಫ್ಟ್ ರೈಟ್ ಬೆಳಿತಿರ್ತಾಳಲ್ಲ ಅಂತ. ಯಾಕಂದ್ರೆ ಬಾಬುಜಿ ಅವ್ರ ವೈಫ್ 1950s ಅಲ್ಲೂ ಅರೌಂಡ್ ದಟ್ ಏಜ್ ಹೊರಟೋಗ್ತಾರೆ, ಅರೌಂಡ್ 50s. ಸೊ ಆಫ್ಟರ್ ದಟ್ ಓನ್ಲಿ ದಟ್ ಮೇಡ್ ಸರ್ವೆಂಟ್ ಆಕ್ಚುಲಿ ಲುಕ್ಸ್ ಆಫ್ಟರ್ ಮೆನಿ ಥಿಂಗ್ಸ್ ಇನ್ ದ ಹೌಸ್.
ಸೊ ಬಾಬುಜಿಗೆ ಈ ತರ ಬೈದಿರ್ತಲ್ಲ, ಒಂದ್ಸತಿ ಕೇಳ್ತಾರೆ ಇದೇನಿದೆ ಈ ತರ ಬೈತಾಳಲ್ಲ ನಿಮ್ಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅದು ನಮ್ಮ ಮನೆಯಲ್ಲಿ ಇದ್ದು ಇತ್ತು ನನ್ನ ಮೇಲೆ ಬಂದಿರೋ ಸಲಿಗೆ ಒಳಗೆ, ಆ ಸಲಿಗೆಯಿಂದ ಬೈತಾಳೆ ಅಂತ. ದಟ್ ಲವ್ ಆಫ್ ಟೇಕಿಂಗ್ ಕೇರ್ ಆಫ್ ಹಿಮ್ ಫ್ರಮ್ ಎ ವೆರಿ ಯಂಗ್ ಏಜ್ ಅಲ್ಲ. ಸೊ ವಿತ್ ದಟ್ ಲೀನಿಯನ್ಸಿ ಶಿ ಸ್ಕೋಲ್ಡ್ಸ್ ಹಿಮ್ ಅಂತ. ಅಂಡ್ ಹಿ ಆಲ್ಸೋ ಡಸಂಟ್ ಸೇ ಎನಿಥಿಂಗ್. ಸರಿನಾ? 10th ಪಾಯಿಂಟ್ ಅಲ್ಲಿ ಅದೇ ಆಗುತ್ತೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು. 10th ಪಾಯಿಂಟ್ ಅಲ್ಲಿ ಇವಾಗ ಏನಾಗುತ್ತೆ ಅಂತ ನೋಡು. When we reach the 10th knot, the previous conditions change their phase. By now, we become so much accustomed to supplication that we begin feeling his home to be ours. ಮೇಡ್ ಸರ್ವೆಂಟ್ಗೆ ಅವಳು ಮೇಡ್ ಆಗಿದ್ದಾಳೆ ಅಂತ ಆ ಮನೇಲಿ ಕೆಲಸ ಮಾಡಿ ಮಾಡಿ ಮರ್ತೋಗ್ತಾಳೆ. ಆಕೆನೂ ಪಾರ್ಟ್ ದ ಹೌಸ್ ಅಂತ ಅನ್ಕೊಂಡ್ಬಿಡ್ತಾಳೆ. ಶಿ ಇಸ್ ಆಲ್ಸೋ ಪಾರ್ಟ್ ದ ಹೌಸ್, ದ ಸೇಮ್ ಹೌಸ್ ಫ್ಯಾಮಿಲಿ. ಬಿಕಾಸ್ ಶಿ ಇಸ್ ಬೀನ್ ದೇರ್ ವಿತ್ ದ ಫ್ಯಾಮಿಲಿ ಫಾರ್ ಸಚ್ ಎ ಲಾಂಗ್ ಟೈಮ್. ಸೊ ಶಿ ಟೇಕ್ಸ್ ದಟ್ ಅಡ್ವಾಂಟೇಜ್. ಸೊ ಶಿ ಫೀಲ್ಸ್ ಪಾರ್ಟ್ ಆಫ್ ದಟ್ ಫ್ಯಾಮಿಲಿ ನೌ. She no longer feels that separation, that she's a maid. ಅದೇ ಥರನೇ ಸೋಲ್ಗಾಗುತ್ತೆ. The soul no longer feels that it's entered into the new kingdom. Now it becomes so accustomed to that particular place, it feels that it's the master of that particular place. So this is to say we begin to feel a sense of feeling of masterhood. ಅಲ್ಲಿ ನಾನೇ ಮಾಸ್ಟರ್ ಅಂತ ಹೇಳ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಪರ್ಸೆಪ್ಟರ್ಸ್. You start feeling that masterhood, a feeling of masterhood. ನಾನು ಅವತ್ತು ಎಕ್ಸಾಂಪಲ್ ಹೇಳಿದ್ನಲ್ಲ, ರಾಮಕೃಷ್ಣ ಪರಮಹಂಸರು ಅವ್ರಿಗೆ ಪೂಜೆ ಮಾಡ್ಕೊಳ್ತಿದ್ರು ಅಂತ. ಎಕ್ಸಾಕ್ಟ್ಲಿ 10th ಪಾಯಿಂಟ್ ಅಲ್ಲೇ ಆಗುತ್ತೆ, ಆಯ್ತಾ? ಬಟ್ ದಿಸ್ ನಾಟ್ ಬೀಯಿಂಗ್ ಎನ್ ಇಂಪೋಸಿಷನ್, ಇಟ್ಸ್ ಆಕ್ಚುಯಲ್ ಕಂಡೀಷನ್ ಆಫ್ ದ ಪ್ಲೇಸ್ ವಿಚ್ ಡೆವಲಪ್ಸ್ ಬೈ ದ ಎಫೆಕ್ಟ್ ಆಫ್ ಅವರ್ ಕ್ಲೋಸ್ ಪ್ರಾಕ್ಸಿಮಿಟಿ ವಿತ್ ದ ಲಾರ್ಡ್, ವಿಚ್ ಮಸ್ಟ್ ಕಮ್ ಟು ಅನ್ ಅಭ್ಯಾಸಿ ಅಟ್ ದಿಸ್ ಲೆವೆಲ್. ಫಸ್ಟ್ 5 ಪಾಯಿಂಟ್ಸ್ ಇದೆಯಲ್ಲ, ಫಸ್ಟ್ 5 ಪಾಯಿಂಟ್ಸ್ as far as our journey towards the reality is concerned, first 5 points is ಸಾಲೋಕ್ಯತ. ಫ್ರಮ್ ದಟ್ ರೆಲ್ಮ್ ರಿಯಾಲಿಟಿ ಅಲ್ಲಿದೆ, ನಾವು ಇಲ್ಲಿಂದ ಮೂವ್ ಆಗ್ತಾ ಇದೀವಪ್ಪ. ಫಸ್ಟ್ 5 ಪಾಯಿಂಟ್ಸ್ ಇದೆಯಲ್ಲ ಸಾಲೋಕ್ಯತ. ಒಂದೊಂದು ಪಾಯಿಂಟ್ ಅಲ್ಲೂ 4 ಸ್ಟೇಜ್ ಬರುತ್ತೆ. ಬಟ್ ಇಫ್ ಯು ಲುಕ್ ಅಟ್ ಇಟ್ ಫ್ರಮ್ ದಟ್ ಬ್ರಾಡ್ ಪರ್ಸ್ಪೆಕ್ಟಿವ್, ಫಸ್ಟ್ 5 ಪಾಯಿಂಟ್ಸ್ ಇಸ್ ಸಾಲೋಕ್ಯತ. ನೆಕ್ಸ್ಟ್ 5 ಪಾಯಿಂಟ್ಸ್ ಇಸ್ ಸಾಮೀಪ್ಯತ. ಸೊ 10th ಪಾಯಿಂಟ್ ಬರೋಷ್ಟೊತ್ತಿಗೆ ಯು ಆರ್ ಸೋ ಕ್ಲೋಸ್ ಟು ದ ಲಾರ್ಡ್ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. That's why you feel that you are the Lord. You got the point? You are so close to the Lord. So you start taking advantage of the Lord only. ಆಮೇಲೆ ನೆಕ್ಸ್ಟ್ 3 ಪಾಯಿಂಟ್ಸ್ ಇದೆಯಲ್ಲ, ಅದು ಸಾರೂಪ್ಯತ. ನೆಕ್ಸ್ಟ್ ಸೆಂಟ್ರಲ್ ರೀಜನ್ ಎಂಟರ್ ಆದಾಗ ಸಾಯುಜ್ಯತ. 4 ಸ್ಟೇಜ್. ಇಲ್ರಿ, ಒಂಚೂರು ವಿಡಿಯೋ ಆನ್ ಮಾಡ್ಕೊಳ್ರಿ. ಎಲ್ಲರೂ ಎಲ್ಲ ಹೊಟ್ಟೋಗಿದ್ದೀರಾ, ಎಲ್ಲ ನಿದ್ದೆ ಮಾಡ್ತೀರಾ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಇದ್ದೀರಾ? ಒಂದ್ ರೌಂಡ್ ಆದಿತ್ಯ ನಿದ್ದೆ ಮಾಡಿ ಎದ್ದಂಗಿದ್ದಾನೆ. ಇಡೀ ದಿನ ಹಾಗೆ ಕಾಣಿಸ್ತಾ ಇದ್ದೀನಿ ಫಾರ್ ದ ರೆಕಾರ್ಡ್. ಆಯ್ತಾ? ಇದು ಅರ್ಥ ಆಗ್ತಿದ್ಯಾ? ಎಷ್ಟು ಚೆನ್ನಾಗಿದೆ ಜರ್ನಿ, ಹೌ ವಿ ಆಕ್ಚುಲಿ ಫೀಲ್ ಅಂತ. ಅಂಡ್ ದಿಸ್ ಇಸ್ ಸಮಥಿಂಗ್ ದಟ್ ವಿ ಸಿ ಆನ್ ಎ ಡೈಲಿ ಬೇಸಿಸ್. ಆಯ್ತಾ? ಒಂದೇ ಮನೆಯಲ್ಲಿ ಒಬ್ರು ಕೆಲಸದವಳು 20-30 ವರ್ಷದಿಂದ ಕೆಲಸ ಮಾಡ್ತಿದ್ರೆ, ಶಿ ವಿಲ್ ಫೀಲ್ ಪಾರ್ಟ್ ಆಫ್ ದ ಫ್ಯಾಮಿಲಿ ಅಂಡ್ ಶಿ ಆಲ್ಸೋ ಹ್ಯಾಸ್ ದಟ್ ಲೀನಿಯನ್ಸಿ ಟು ಸ್ಕೋಲ್ಡ್ ದ ಫ್ಯಾಮಿಲಿ ಮೆಂಬರ್ಸ್. ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಅಕರ್ಸ್. 10ನೇ ಪಾಯಿಂಟ್ಗೆ ಆಗೋಷ್ಟೊತ್ತಿಗೆ ವಿ ಫೀಲ್ ವೆರಿ ಕ್ಲೋಸ್ ಟು ದ ಲಾರ್ಡ್, ಸಾಮೀಪ್ಯತ ಆಗಿರುತ್ತೆ, ಹತ್ರ. ನೆಕ್ಸ್ಟ್ 3 ಸ್ಟೇಜ್ ಇದೆಯಲ್ಲ, 11, 12, 13, ವಿ ಬಿಕಮ್ ಸಾರೂಪ್ಯತ. ವಿ ಬಿಕಮ್ ಲೈಕ್ ದ ಲಾರ್ಡ್, ಸೇಮ್ ಫಾರ್ಮ್ ಆಸ್ ದ ಲಾರ್ಡ್, ಸಾರೂಪ್ಯತ. ಸಾರೂಪ್ಯತ ಆಗಿ ದೆನ್ ವಿ ಎಂಟರ್ ಇನ್ ಟು ದ ಸೆಂಟ್ರಲ್ ರೀಜನ್ ವೇರ್ ದ ಸಾಯುಜ್ಯತ ಅಕರ್ಸ್. ದಿಸ್ ಇಸ್ ದ ಫ್ರಮ್ ದಟ್ ಪರ್ಸ್ಪೆಕ್ಟಿವ್. 1ನೇ ಪಾಯಿಂಟ್ ಇಂದ ಸೆಂಟರ್ವರೆಗೂ ನೋಡಿದಾಗ 4 ಸ್ಟೇಜಸ್ ಹಿಂಗಾಗುತ್ತೆ. ಇದು ಬರೆದಿಟ್ಕೊಳ್ರಿ, ಅರ್ಥ ಆಯ್ತಾ? ಇದೇ ನಿಮಗೆ ಎಕ್ಸಾಮಿನೇಷನ್ ಕ್ವಶನ್ ಬರಲ್ಲ, ಇಟ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸರಿನಾ? ಅದಕ್ಕೆ you look at it from the broad perspective also, the journey in terms of conditions. You look at it from the point, each point perspective also. So ಎರಡು perspective ಬೇಕು. ಸರಿ. So just as on witnessing the gentle flow of watery current, one begins to feel the dancing of the waves in the heart. So does a abhyasi at this stage feel and inwardly prompted to revere his own self. ಸೊ ಅಲ್ಲಿ ವೇವ್ಸ್ ಹೊರಗಡೆ ನೋಡ್ತಾ ಇತ್ತು ಅಂತಂದ್ರೆ, ಇಫ್ ಯು ಆರ್ ವೆರಿ ಸಾಫ್ಟ್ ಅಲ್ಲ, ವಿ ಸ್ಟಾರ್ಟ್ ಫೀಲಿಂಗ್ ದಟ್ ವೇವ್ಸ್ ವಿತ್ ಇನ್ ಅವರ್ ಹಾರ್ಟ್.
as if the waves are moving in our heart, because our heart has become so soft in the previous point. ಸೊ ಅಲ್ಲಿ ವೇವ್ಸ್ನ ನೋಡಿದ್ರೆ ಇಲ್ಲೂ ವೇವ್ಸ್ ಇದೆ ಅಂತ ಅನ್ಸುತ್ತೆ. ಎಷ್ಟು ಮಟ್ಟಿಗೆ ಅನ್ಸುತ್ತೆ ಅಂತಂದ್ರೆ, ಯು ಸ್ಟಾರ್ಟ್ ಫೀಲಿಂಗ್ ದಟ್ ಯು ವಾಂಟ್ ಟು ರೆಸ್ಪೆಕ್ಟ್ ಯುವರ್ ಓನ್ ಸೆಲ್ಫ್, ಯು ವಾಂಟ್ ಟು ವರ್ಷಿಪ್ ಯುವರ್ ಓನ್ ಸೆಲ್ಫ್. ಸರಿ. Putting it in another way, I may say that for enjoying the fine fragrance of the sandalwood, one has to go to the tree itself. But when one applies its paste on the forehead, he gets close to it and enjoys it in just the same way. ಗಂಧದ ವಾಸನೆ ಬೇಕಂದ್ರೆ ಗಂಧದ ಮರದವರೆಗೂ ಹೋಗ್ಬೇಕು. ಅದ್ರ ಬದಲಿಗೆ ಗಂಧನ ತೆಗೆದ್ಬಿಟ್ಟು ಇಲ್ಲೇ ಹಚ್ಕೊಂಡ್ರೆ ಮುಖಕ್ಕೆ ಮೈಗೆ ಹೆಂಗಾದ್ರೂ ಗಂಧದ ವಾಸನೆ ಬರ್ತಾನೆ ಇರ್ತೀನಿ, ಮರ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. In other words, the divinity is no longer present as something external to you. You might as well feel the same divinity inside you. You feel the same fragrance of divinity inside you now. You don't need to go in search of the tree, andre. You don't need to go in search of the divinity outside. The divinity is now firmly established. ಸೊ ಆ ಗಂಧದ ಮರ ಅಂತಂದ್ರೆ ಅಲ್ಲಿ ಹೋಗಿ ನೀವು ಡಿವಿನಿಟಿ ವಾಸನೆ ನೋಡ್ಬೋದ್ಲಿಗೆ ಇಲ್ಲೇ ಕೂತ್ಕೊಂಡು ಮೈಗೆ ಹಚ್ಕೊಂಡು ವಾಸನೆ ನೋಡ್ಕೋಬಹುದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅಲ್ಲಿ ಹೋಗಿ ಕಾಳಿ ದೇವಸ್ಥಾನಕ್ಕೆ ಹೋಗಿ ಕಾಳಿ ಪೂಜೆ ಮಾಡೋದ್ಲಿಗೆ ಅಲ್ಲೇ ಕೂತ್ಕಡೆನೆ ತಮ್ಮ ಮೇಲೆ ಪೂಜೆ ಮಾಡ್ಕೊಡು, ನಾನೇ ಕಾಳಿ ಅಂತ ಅನ್ಕೊಂಡು. ದಟ್ಸ್ ವಾಟ್ ಯೂಸ್ ಟು ಹ್ಯಾಪನ್. 10th ಪಾಯಿಂಟ್ ಅಲ್ಲಿ we are now at his portals and we feel the cool breeze coming from within. 5ನೇ ಪಾಯಿಂಟ್ ಅಲ್ಲಿ ಸೂದಿಂಗ್ ಇರುತ್ತೆ ಅಂತ ಹೇಳಿದ್ರಲ್ಲ, ಗಾಳಿ ನಾಪ್ತಾ ಇದೆಯಾ? ಕಾಮ್ ಅಂಡ್ ಸೂದಿಂಗ್, ಸೇಮ್ ಫೀಲಿಂಗ್ ವಿಲ್ ಹ್ಯಾವ್ ಮಚ್ ಮೋರ್ ಫೈನರ್ ಕಂಡೀಷನ್. ಏನೋ ತಂಪಾದ ಗಾಳಿ ಬೀಸ್ತಾ ಇದೆ, ಆಯ್ತಾ? ಆದ್ರೆ ಇಲ್ಲಿ ಗಾಳಿ ಎಸೆನ್ಸ್ ಇರುತ್ತೆ ಅಷ್ಟೇ, ಗಾಳಿನೇ ಇರಲ್ಲ. ಇಲ್ಲಿ ಗಾಳಿ ಇರುತ್ತೆ 5ನೇ ಪಾಯಿಂಟ್ ಅಲ್ಲಿ. 10ನೇ ಪಾಯಿಂಟ್ ಅಲ್ಲಿ ಗಾಳಿನೇ ಇರಲ್ಲ, ಗಾಳಿದ ಎಸೆನ್ಸ್ ಇರುತ್ತೆ, ದ ಸಟಲ್ ಎಸೆನ್ಸ್ ಆಫ್ ದ ಏರ್. The master too starts sensing that one of his devotees is waiting for him. Sameness also begins to develop. ಅದನ್ನೇ ಸಾರೂಪ್ಯತೆ ಅಂತ ಹೇಳಿದ್ನಲ್ಲ, the sameness now starts to develop. From the 11th point, it takes hold of you. ಸರಿನಾ? ಒಂದು ನಿಮಿಷ ಆಗಿದೆ, ಒಂದು 2 ಪ್ಯಾರಾಗ್ರಾಫ್ ಮುಗಿಸ್ಬಿಡೋಣ, ಆಮೇಲೆ ತೋಡ್ತೀನಿ. Though much is yet to be covered in terms of closeness. ಆ ಸೇಮ್ನೆಸ್ ಬರ್ಲಿಕ್ಕೆ ಶುರು ಆಗಿದೆ, ಅದು ವೆರಿ ಕ್ಲೋಸ್ ಡಿಗ್ರಿ ಆಫ್ ಸೇಮ್ನೆಸ್ ಅಂತಂದ್ರೆ ಬೈ 13th ಪಾಯಿಂಟ್ ಬರ್ತದೆ. ಅದನ್ನೇ ಸಾರೂಪ್ಯತ ಅಂತ ಕರೆದಿದೆ. ಸೊ 11th, 12th, 13th, you become more and more closer to the sameness of the God. You take the same form, so to say. Now here the function of the Ishwar in the sense of creator ceases and Ishwar has no access beyond. ಈಶ್ವರ ಅಂತ ಇರ್ತಾನಲ್ವಾ ಸಾಲೋಕಕ್ಕೆ, ಅಂದ್ರೆ ಸಾಕಾರ ಲೋಕಕ್ಕೆ ಈಶ್ವರ ಅಂತ ಇರ್ತಾನಲ್ಲ. ಈಶ್ವರ ಅಂತಂದ್ರೆ ಸಾಕಾರ ಲೋಕ, ಎನಿಥಿಂಗ್ ವಿಚ್ ಇಸ್ ಕ್ರಿಯೇಟೆಡ್ ಆಸ್ ಎ ಈಶ್ವರ. ಸೊ ಈ ಭೂಲೋಕ ಎಲ್ಲ ಲೋಕಗಳಿದೆಯಲ್ಲ, ಆ ಲೋಕಕ್ಕೆಲ್ಲ ಒಬ್ಬ ಈಶ್ವರ ಅಂತ ಇರ್ತಾನಲ್ಲ, ಅವನದು ಲಾಸ್ಟ್ ರೆಲ್ಮ್ ಇದು. ಇದಾದ್ಮೇಲೆ ಅವನು ಈಶ್ವರ ಇಲ್ಲ. ಸೊ ಸಾಕಾರ ಬ್ರಹ್ಮ ಅಲ್ಲಿಗೆ ಮುಗೀತು. 11ನೇ ಪಾಯಿಂಟ್ ಇಂದ ಎಲ್ಲ ಬರೀ ನಿರಾಕಾರ ಬ್ರಹ್ಮದ ಕಡೆ ಹೋಗ್ತಾ ಇದೀವಿ. ಯು ಗಾಟ್ ದ ಪಾಯಿಂಟ್. ಕ್ರಿಯೇಟರ್ ಅಂದ್ರೆ ಸಾಕಾರ ಬ್ರಹ್ಮ, ಅದು ಸಾಕಾರ ಏನದು? ಸಗುಣ ಬ್ರಹ್ಮನ್, ಸಗುಣ ಬ್ರಹ್ಮನ್, ನಿರ್ಗುಣ ಬ್ರಹ್ಮ. 10ನೇ ಪಾಯಿಂಟ್ಗೆ ಸಗುಣ ಬ್ರಹ್ಮನ್ ಮುಗೀತು. 11ನೇ ಪಾಯಿಂಟ್ ಇಂದ ನಿರ್ಗುಣ ಬ್ರಹ್ಮನ್ ಬರ್ಲಿಕ್ಕೆ ಶುರು ಆಗುತ್ತೆ. Onwards we begin to contact with the Bhuma, the absolute, and attain freedom from bondage. It is a place of rare approach. The air does not breathe here. Rather, the air in the place is of type which is hardly attainable even after persistent labor and practice, and we might as well say that the air transforms into its real essence, which we now has to pass through. ಸೊ ಗಾಳಿ ಇರಲ್ಲ, ಗಾಳಿ ಯಾವ್ದ್ರಿಂದ ಬಂದಿದೆಯಲ್ಲ ಎಸೆನ್ಸ್, ಅದ್ರ ರೂಪ ಪಡ್ಕೊಳ್ಳುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ಇಳಿಬೇಕಾದ್ರೆ ಎಸೆನ್ಸ್ ಇದ್ದಿದ್ದು ಗ್ರಾಸರ್ ಫಾರ್ಮ್ ಆಯ್ತು, ಏರ್ ಆಗಿ. ವಾಪಸ್ ಹೋಗ್ಬೇಕಾದ್ರೆ ಇಟ್ ಟೇಕ್ಸ್ ದ ಬ್ಯಾಕ್ ದ ರಿಯಲ್ ಎಸೆನ್ಸ್ ಫಾರ್ಮ್. ಸರಿನಾ? ಸೊ ಏರ್ ಇಸ್ ಎ ಗ್ರಾಸರ್ ಫಾರ್ಮ್, ಅದರದ್ದು ಎಸೆನ್ಸ್ ಒಂದಿರುತ್ತೆ ಹಿಂದ್ಗಡೆ, ಆ ಎಸೆನ್ಸ್ ಫಾರ್ಮ್ ಹೋಗುತ್ತದೆ. ಎಲ್ಲ ಇದು ಬರೀ ಏರ್ ಮಾತ್ರ ಅಲ್ಲ, ಎಲ್ಲ ಆಬ್ಜೆಕ್ಟ್ಸು ಎಲ್ಲ ಎಲಿಮೆಂಟ್ಸು ಹಂಗೆ ಆಗುತ್ತೆ. 1ನೇ ಪಾಯಿಂಟ್ ಅಲ್ಲಿ ಅರ್ತ್ ಎಲಿಮೆಂಟ್ ಇದೆ, 6ನೇ ಪಾಯಿಂಟ್ ಅಲ್ಲಿ ಅರ್ತ್ದು ಎಸೆನ್ಸ್ ಎಲಿಮೆಂಟ್ ಇದೆ, 2ನೇ ಪಾಯಿಂಟ್ ಅಲ್ಲಿ ಸ್ಪೇಸ್ ಇದೆ, 7ನೇ ಪಾಯಿಂಟ್ ಅಲ್ಲಿ ಸ್ಪೇಸ್ ಎಸೆನ್ಸ್ ಎಲಿಮೆಂಟ್ ಇದೆ. ಆ ತರ. ಸೊ ದ ಸೇಮ್ 5 ಪಾಯಿಂಟ್ಸ್ ಏನಿದೆ, ಅದೇ 5 ಪಾಯಿಂಟ್ಸ್ ಎಸೆನ್ಸ್ ಫಾರ್ಮ್ ವಿಲ್ ಬಿ ದೇರ್ ಇನ್ ದ ಅದರ್ 5 ಪಾಯಿಂಟ್ಸ್. ಸರಿನಾ? What is this essence? To call it as a vacuum may not be appropriate. To express it as a reflection of Bhuma may also not be exact, because all these are comparatively heavier. In all fairness, it can only be said that the Bhuma is there and the consciousness feeling of its existence is present in the heart, which determines that there is a certain eternal and universal existence towards which we have to move on. Then only we must understand that we have come up to the next knot. So there is a universal aspect, eternal and universal aspect of our existence.
ಅದ್ರ ಕಡೆ ಹೋಗ್ತಾ ಇದ್ದೀವಿ ಅನ್ನೋ ಅನುಭವ ಬರುತ್ತೆ ಅಲ್ಲಿ 10ನೇ ನಾಟಲ್ಲಿ. 12ನೇ ನಾಟ್ನಲ್ಲಿ ನಮ್ದು ಏನು ಎಟರ್ನಲ್ ಅನುಭವ, ಎಟರ್ನಲ್ ಎಕ್ಸಿಸ್ಟೆನ್ಸ್ ಏನಿದೆ ಬಿಯಾಂಡ್ ದಿಸ್ ಲೈಫ್, ಯು ಫೀಲ್ ದಟ್. ಅದಕ್ಕೆ 12ನೇ ಪಾಯಿಂಟ್ಗೆ ಬಂದಾಗ ಯು ಫೀಲ್ ಟೋಟಲಿ ಎಸ್ಟಾಬ್ಲಿಷ್ ಇನ್ ಎಟರ್ನಿಟಿ. ಆವಾಗ ಈ ಲೈಫ್ ಬಗ್ಗೆ ಅಷ್ಟೊಂದು ಚಿಂತೆ ಮಾಡ್ಲಿಕ್ಕೆ ಹೋಗಲ್ಲ, ಯು ಫೀಲ್ ಆಲ್ ರೈಟ್. ಲೈಫಿಗೆ ಏನೋ ಆಗತ್ತೆ ಅಂತಂದ್ರೂ ಕೂಡ ಯು ಡೋಂಟ್ ವರಿ ಅಬೌಟ್ ಇಟ್, ಬಿಕಾಸ್ ದ ಫೀಲಿಂಗ್ ಆಫ್ ದ ಬಾಡಿ ಅಂಡ್ ದ ಐಡೆಂಟಿಫಿಕೇಶನ್ ಆಫ್ ದ ಮೈಂಡ್ ಆಲ್ಸೋ ಇಸ್ ನೌ ಗಾನ್ ಬೈ ದ 12th ಪಾಯಿಂಟ್. 5 points ಅಲ್ಲಿ ಐಡೆಂಟಿಫಿಕೇಶನ್ ಆಫ್ ದ ಬಾಡಿ ಇಸ್ ಗಾನ್. ನೆಕ್ಸ್ಟ್ 7 points ಅಲ್ಲಿ ಐಡೆಂಟಿಫಿಕೇಶನ್ ಆಫ್ ದ ಮೈಂಡ್ ಇಸ್ ಆಲ್ಸೋ ಗಾನ್. Why this identification is gone? Because you have established yourself in your true eternal form. 12th point ಬಂದಾಗ ಸರಿನಾ? ಆದಿತ್ಯ ಕೇಳಪ್ಪ. ಆದಿತ್ಯನಿಗೆ ಏನು ಗೊತ್ತಾ, ರಾತ್ರಿ ನಿದ್ದೆ ಬಂದ್ಬಿಡುತ್ತೆ, ಅದಕ್ಕೆ ಕೈ ಎತ್ತಿ ತಾಡ್ತಾನೆ. ಏನೋ ಒಂದು ಪ್ರಶ್ನೆ ಕೇಳ್ತಾರೆ, ಅಟ್ಲೀಸ್ಟ್ ಎಚ್ಚರ ಆಗಿರೋ ಇರ್ಬೋದು ಅಂತ. that's a good strategy actually. ಇದು ಎಸೆನ್ಸ್ ಅಂತ ಹೇಳಿದಾಗ would you use the word rasa to describe it? ಹ? Would you use the word rasa to describe this essence? ರಸ ಅಲ್ಲ, ಸತ್ವ. ಸತ್ವ. The reason I asked is it seemed linked to a verse in the Gita that I translated, and I was wondering if it was applicated, but if it's not rasa, then it's not really. ರಸ is a very gross thing. Oh, then it's probably one of the earlier points. Rasa will be there in the 5 elements, in the 5 Pinda Pradesh, 5 points. Because it Rasa says, ಅಂದ್ರೆ Rasavajam, having seen the supreme that is devoid of tastes, even that the rasa, it no longer exists in him. ಬಟ್ ದಟ್ಸ್ ಎ ವೆರಿ ಗ್ರಾಸರ್ ಕಾನ್ಸೆಪ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ 6ನೇ ಪಾಯಿಂಟ್ಗೆ ಬಂದ್ರೆ ವಿ ಆಕ್ಚುಲಿ ಸ್ಟಾರ್ಟ್ ಲೂಸಿಂಗ್ ದ ಟಚ್ ಆಫ್ ಮೆಟೀರಿಯಾಲಿಟಿ. ಸೊ 6ನೇ ಪಾಯಿಂಟ್ಗೆ ಬಂದಾಗಲೇ ನಿಮಗೆ ಆ ರಸದ ಇದೆಲ್ಲ ಹೋಗ್ಲಿಕ್ಕೆ ಶುರು ಆಗುತ್ತೆ. ದ ಇಂಪ್ಯಾಕ್ಟ್ ಆಫ್ ದ ರಸ, ದ ಫೀಲಿಂಗ್ ಆರ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ರಸ ವಿಲ್ ಗೋ ಬೈ ದ 6th ಪಾಯಿಂಟ್ ಓನ್ಲಿ. ಸೊ 6th to 10 ದೇರ್ ಇಸ್ ನೋ ರಸ. ಸರಿನಾ? ಗೋಪಾಲ್ ಕೃಷ್ಣ ಮಠಕ್ಕೆ ಹೋದಾಗ ರಸಾಯನ ಕೊಡ್ತಾರಲ್ಲ, ನೀ 6ನೇ ಪಾಯಿಂಟ್ಗೆ ಹೋದ್ರೆ ಯಾವ ರಸಾಯನ ಕೊಡಲ್ಲ, ಈಗಲೇ ಹೇಳಿದ್ದೀನಿ. ಏನೇ ರಸಾಯನ ತಿನ್ಬೇಕಂದ್ರೂ ಬಾಳೆಹಣ್ಣಲ್ಲಿ ಮನೆ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ಬಿಡಿ ಇವಾಗಲೇ. 6ನೇ ಪಾಯಿಂಟಿಂದ ಯಾವ ರಸಾಯನವೂ ಸಿಗಲ್ಲ. ನೋಡಿ, ಇವತ್ತು ಕಷ್ಟಲ್ಲಿ ನಾನು ಎಕ್ಸಾಮ್ಗೆ ಹೋಗಿದ್ನಲ್ಲ, ಎಕ್ಸಾಮ್ಗೆ ಹೋದ್ರೆ ಬರೀ ಇಡ್ಲಿ ಕೊಟ್ಟರು, ವಡೆ ಕಟ್ ಮಾಡ್ಬಿಟ್ಟಿದ್ರು. ದಟ್ಸ್ ಎ ಸೈನ್ ದಟ್ ಯು ಹ್ಯಾವ್ ಗಾಟ್ ಹೈಯರ್ ಪಾಯಿಂಟ್ ಅಂತ. ನಾನು ನೀಡಿದ ವಡೆ ಅಂತ. ಎಲ್ಲರಿಗೂ ಒಳ್ಳೇದೇ brother. ಆ ಎಲ್ಲರಿಗೂ ಒಳ್ಳೇದೇ ಬಿಡಿ. ಎಕ್ಸಾಕ್ಟ್ಲಿ, ಎಲ್ಲರಿಗೂ ವಡೆ ಕಟ್ಟಾಗಿತ್ತಪ್ಪ. ಅದಕ್ಕೆ ಅವ್ರು ಕಾಂಪನ್ಸೇಟ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಇಡ್ಲಿ ಕೊಟ್ರು. ಅದೆಲ್ಲ ಏನಾಗಿದೆ ಗೊತ್ತಾ? ಸೊ ಮೋಸ್ಟ್ ಆಫ್ ದ ಪೀಪಲ್ ಐ ನೋ, ಈಗ ಅಲ್ಲಿ ಬರೋರು ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್. ಸೊ ಎಲ್ಲರೂ ಕೂಡ ಬಲವಂತ ಮಾಡ್ತಾರೆ, ಬ್ರದರ್ ಇನ್ನೊಂಚೂರು ಹಾಕೊಳ್ರಿ, ಇನ್ನೊಂಚೂರು ಹಾಕೊಳ್ರಿ ಅಂತ ಪಾಪ. ಸೊ ಯು ಎಂಡ್ ಅಪ್ ಆಕ್ಚುಲಿ ಈಟಿಂಗ್ ಎ ಬಿಟ್ ಮೋರ್ ದೆನ್ ವಾಟ್ ಯು ನಾರ್ಮಲಿ ಡೂ ಅಟ್ ಹೋಮ್. ಬಟ್ ಏನೇ ಮನೇಲೂ ಅಷ್ಟೇ ತಿಂತೀವಿ ಇಡ್ಲಿ, 4-5, ಅಲ್ಲೂ ಅಷ್ಟೇ ತಿಂದ್ವಿ ಅಷ್ಟೇ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಹೋಮ್ ಓನ್ಲಿ. ಸರಿನಾ? ರಸಾಯನ ಒಂದು ಕೊಡ್ಲಿಲ್ಲ, ಯಾಕಂದ್ರೆ ಮಠಕ್ಕೆ ಹೋಗಿರ್ಲಿಲ್ವಲ್ಲ. ನಮ್ಮನೆ ರಸಾಯನ ಮಾಡ್ಕೊಳ್ತಾ ಇರ್ತೀವಿ. ಅಂದ್ರೆ ಬಾಳೆಹಣ್ಣು ರೈಪ್ ಆಗುತ್ತಲ್ಲ, ಬಾಳೆಹಣ್ಣು ತರ್ತಿರ್ತಾರೆ. ಸೊ ವೆನ್ ಇಟ್ ಬಿಕಮ್ಸ್ ರೈಪ್ ದೇ ಡೋಂಟ್ ವಾಂಟ್ ಟು ಈಟ್ ಇಟ್ ಲೈಕ್ ದಟ್, ಸೊ ದೇ ಮೇಕ್ ಇಟ್ ಇಂಟು ರಸಾಯನ. ಸೊ ಆಲ್ ಆಫ್ ಅಸ್ ಲೈಕ್ ಎನಿವೇ, 3 ಜನಕ್ಕೂ ಬಾಳೆಹಣ್ಣು ಇಷ್ಟ. ಎಷ್ಟು ಬಾಳೆಹಣ್ಣು ತಂದು ಖರ್ಚಾಗುತ್ತೆ. ಅದ್ರಲ್ಲಿ ಸಕ್ಕರೆ ಸಾಕಾಗಲ್ಲ ಅಂತಾನೆ. ಸಕ್ಕರೆ ಹಾಕಲ್ಲ, ಏನ್ ಮಾಡ್ತಾರೆ ಅಂದ್ರೆ ಬೆಲ್ಲ ಮತ್ತೆ ಕೊಬ್ಬರಿ ಹಾಕ್ತಾರೆ. ಬೆಲ್ಲ ಹಾಕ್ತಾರೆ. But I'm sure Bella is equally bad for you sugar wise. ಕರೆಕ್ಟ್, ಈಕ್ವಲಿ ಬ್ಯಾಡ್. ಬಟ್ ಏನಂದ್ರೆ ಏನೋ ಸಮಾಧಾನ ಮಾಡ್ಕೊಂಡೆ, ಬೆಳ್ಳದಲ್ಲಿ ಒಂಚೂರು ಫೈಬರ್ ಇರುತ್ತೆ ಅಂತ. ಇಟ್ಸ್ ನಾಟ್ ಆಸ್ ರಿಫೈನ್ಡ್ ಅಂತ. ಸೊ ಏನೋ ಹೇಳ್ಬೇಕಿತ್ತ ಗೋಪಾಲ್ ಕೃಷ್ಣ? ಏನಿಲ್ಲ, ಏನೋ ರಸಾಯನದ ಬಗ್ಗೆ ಹೇಳ್ತೀಯ ಅಂತ ಅನ್ಕೊಂಡೆ. ಲಾಸ್ಟ್ ಮಠಕ್ಕೆ ಯಾವಾಗ ಹೋಗಿದ್ದು, ಯಾವಾಗ ತಿಂದಿದ್ದು ಅಂತ. ಮಠದಲ್ಲಿ ಹೋದ್ರೆ ದ್ವಾದಶಿ ದಿವಸ ಹೋಗ್ಬೇಕು, ಬೇರೆ ದಿವಸ ಹೋಗ್ಬಾರ್ದು ಮಠಕ್ಕೆ. ನೋಡು ಆದಿತ್ಯ, ನೀನ್ ಕ್ಲೂ ಕೊಡ್ತಾ ಇದ್ದೀನಿ. ದ್ವಾದಶಿ ದಿವಸ ನೀನು ಮಾಧ್ವ ಮಠಕ್ಕೆ ಹೋಗ್ಬೇಕು, ಸ್ಮಾರಕ ಮಠಕ್ಕಲ್ಲ. Actually, Mata ಮಠಕ್ಕೆ ದ್ವಾದಶಿ ದಿವಸ ಹೋಗ್ಬೇಕು. ದ್ವಾದಶಿ ಅಂದ್ರೆ 12th. ದ್ವಾರ ಸಮುದ್ರ ಅಲ್ಲ, ಇದು ಏನದು ಮುಳುಬಾಗಲಲ್ಲಿ ಒಂದ್ ಮಠ ಇದೆಯಲ್ಲ. ಬರೀ ಮುಳುಬಾಗಲ್ಲ, ಯಾವ ಮಠಕ್ಕಾದ್ರೂ ಹೋಗಿ. No, I think I've gone. ಅರ್ಥ ಆಯ್ತಾ? ಯಾಕೆ ಹೇಳ್ತಾ ಇದ್ದೀನಂದ್ರೆ ಇದರಿಂದನೇ ನಮ್ಗೆ ಬ್ರಾಹ್ಮಣರಿಗೆ ಕೆಟ್ಟ ಹೆಸರು ಬಂದಿತ್ತು. ಏನಂತಂತಂದ್ರೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ. ನೀನೇನಾದ್ರು ದ್ವಾದಶಿ ಊಟ ಮಾಡೋದು ನೋಡ್ಬಿಟ್ರೆ ಗ್ಯಾರಂಟಿ ಅಕ್ಷರಶಃ ನಿಜ ಅಂತ ಅನ್ಸುತ್ತೆ. ಸರಿನಾ? ಸೊ ಗೋಪಾಲ್ ಕೃಷ್ಣನಿಗೆ ಅನುಭವ ಇದೆ, ಮಠಕ್ಕೆ ಹೋಗಿ. ನಾವು ಜಾಸ್ತಿ ಮಠಕ್ಕೆ ಹೋಗಲ್ಲ, ಬಟ್ ಸ್ವಲ್ಪ
ಮಾಧ್ವರೆಲ್ಲ ಸುಮಾರು ಜನ ಮಠಕ್ಕೆ ಹೋಗ್ತಾರೆ. ದೇ ಸ್ಟಿಲ್ ಹ್ಯಾವ್ ವೆರಿ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ವಿತ್ ದ ಮಠ. ಸರಿ, ಅದು ಯಾಕೆ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ಅಂತಂದ್ರೆ ನಾಳೆಗೆ ಸ್ಯಾಟಿಸ್ಫೈ ಮಾಡ್ತಾರೆ, ಅದಕ್ಕೆ ದ್ವಾದಶ ದಿವಸ ಹೋಗೋದು. ಬೇರೆ ಯಾವ ಕಾಂಟ್ಯಾಕ್ಟು ಅಲ್ಲ ಅಲ್ಲಿ. ದ ಟಂಗ್ ಪುಲ್ಸ್ ಯು ದೇರ್ ಬಿಕಾಸ್ ಯು ಗೆಟ್ ವೆರೈಟಿ ಆನ್ ದಟ್ ಡೇ. ಬಟ್ ಬೆಸ್ಟ್ ಊಟ ಮಾಡಿದ ಎಲ್ಲಿ ಗೊತ್ತಾ ಇದುವರೆಗೂ? ರಾಮಕೃಷ್ಣ ಮಠದಲ್ಲಿ. ಎಷ್ಟು ವೆರೈಟಿ ಮಾಡ್ತಾರೆ ಅಂತಂದ್ರೆ ಅವರು, ನಾವು ಒಂದ್ಸತಿ ಅಲ್ಲಿ ಮೃದಂಗ ನುಡಿಸ್ಲಿಕ್ಕೆ ಅಂತ ಕಚೇರಿಗೆ ಕೊಡ್ಲಿಕ್ಕೆ ಅಂತ ಹೋಗಿದ್ದೆ. ಐ ವಾಸ್ ಇನ್ 9th or 10th ಸ್ಟ್ಯಾಂಡರ್ಡ್. ದೆನ್ ಆಫ್ಟರ್ ದ ಕಚೇರಿ ವಾಸ್ ಓವರ್, ಆಶ್ರಮದಲ್ಲಿ ಕಚೇರಿ ಮುಗಿಸ್ಕೊಂಡು ಎಲ್ಲ ಊಟ ಕರ್ಕೊಂಡು ಹೋದ್ರು ಆಶ್ರಮದಲ್ಲಿ. ಹೋಗಿ ನೋಡಿದ್ರೆ ಲಿಟ್ರಲಿ ಐ ಕೌಂಟೆಡ್ 25 ವೆರೈಟಿ ಇತ್ತು, ಐಟಮ್ಸ್, 25 ವೆರೈಟೀಸ್. ಅಂಡ್ ದೆನ್ ದ ವೇ ದಟ್ ದೇ ಯೂಸ್ ಟು ಈಟ್ ಅಲ್ಲ, ಐ ವಾಸ್ ಸರ್ಪ್ರೈಸ್. ಇಷ್ಟೊಂದು ತಿಂತಾರೆ ಇವರು ಅಂತ. ನೋಡಿದ್ರೆ ಎಲ್ಲ ಸ್ವಾಮೀಜಿ ಅಂತ ಕಾವಿ ಬಟ್ಟೆ ಹಾಕೊಂಡಿರ್ತಾರೆ. ತಿನ್ನೋದು ನೋಡಿದ್ರೆ ಲೆಫ್ಟ್ ರೈಟ್ ಸೆಂಟರ್ ತಿಂತಾರೆ. ಅಂಡ್ ಫ್ರೂಟ್ ಸಲಾಡ್ ಕೊಟ್ಟಿದ್ರಪ್ಪ, ನಾವು ಇಷ್ಟು ಫ್ರೂಟ್ ಸಲಾಡ್ ತಿನ್ನೋಷ್ಟೇ ಸುಸ್ತಾಗುತ್ತೆ ನಮಗೆ. ಅವ್ರೇನು ಇಷ್ಟಿಷ್ಟು 2-3 ರೌಂಡ್ ಹೊಡಿತಾ ಇದ್ದಾರಪ್ಪ ಊಟ ಮಾಡಿ. ನಾನು that's the first time I was actually shocked that somebody can eat so much ಅಂತ, so much variety and so much quantity. ಆಯ್ತಾ? ಸೊ that was a phase where I used to give lot of ಕಚೇರೀಸ್. ರಾಮಕೃಷ್ಣ ಮಠಕ್ಕೆ ರೆಗ್ಯುಲರ್ ಕಚೇರಿ ಕೊಡ್ಕೊ ಹೋಗ್ತಾ ಇದ್ದೆ ಅವಾಗ ಮೃದಂಗ ನುಡಿಸ್ಲಿಕ್ಕೆ. ನನ್ನ ಜೊತೆ ಇನ್ನೊಬ್ರು ಆ ಮಠಕ್ಕೆ ಹೋಗೋರು ರಾಮಕೃಷ್ಣ ಪರಮಹಂಸರು ಭಕ್ತರು ಒಬ್ರು ಇದ್ರು. ಅವ್ರು ತಬಲಾ ನುಡ್ಸೋರು, ಹಾಡೋರು ತಬಲಾ ನುಡ್ಸೋರು. ಸೊ ಅವ್ರನ್ನ ನಂಗೆ ಕರ್ಕೊಂಡು ಹೋಗೋರು. ಅವ್ರು ತಬಲಾ ನುಡ್ಸೋದು, ನಾವು ಮೃದಂಗ ನುಡ್ಸೋದು, ಯಾರೋ ಒಬ್ರು ಹಾಡೋರು ಹಾರ್ಮೋನಿಯಂ ನುಡ್ಸ್ಕೊಂಡು. ಸೊ I had become close to the Swamiji also, but I didn't sustain that there. Maybe ಇನ್ನೊಂಚೂರು ಸಸ್ಟೈನ್ ಆಗಿದ್ದಿದ್ರೆ ನಾನು ಚೆನ್ನಾಗಿ ರಸಾಯನ ಫ್ರೂಟ್ ಸಲಾಡ್ ಎಲ್ಲ ತಿನ್ಬೋದಿತ್ತು. ಆಯ್ತಾ? ಬಟ್ ವೈ ಆಮ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್ ಇಸ್ ದಟ್ 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 ಕಾನ್ಸೆಪ್ಟ್ ಆಫ್ ವಾಟ್ ಯು ಸೇ moderation in food is not seen in many places. Although it is called as a ಮಠ, you don't see. ಅದೇ ಥರನೇ ನಾವು ಫಸ್ಟ್ BGS ಸೇರಿದಾಗ ನಮ್ಗೆ ಇದು ಕರ್ಕೊಂಡು ಹೋಗಿದ್ರು ಆದಿಚುಂಚನಗಿರಿ ಮಠಕ್ಕೆ ಕರ್ಕೊಂಡು ಹೋಗಿ ಸ್ವಾಮೀಜಿನ ಭೇಟಿ ಮಾಡಿಸಿ ಊಟ ಗೀಟ ಹಾಕಿ ಕಳಿಸಿದ್ರು. ಅಲ್ಲಿ ದೇವಸ್ಥಾನದಲ್ಲಿ ಆದಿಚುಂಚನಗಿರಿ ದೇವಸ್ಥಾನ ಒಂದಿದೆ, ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡಿಸಿ ಊಟ ಗೀಟ ಹಾಕಿ ಕಳಿಸಿದ್ರು. ಅಷ್ಟೊಂದು ವೆರೈಟಿ ಇರಲಿಲ್ಲ, ಬಟ್ ಇಟ್ ವಾಸ್ ಪ್ರಿಟಿ ಸಫಿಷಿಯಂಟ್ ಆ್ಯಕ್ಚುಲಿ, ಪ್ರಿಟಿ ಹೆವಿ ಓನ್ಲಿ. ಸೊ ಊಟ ಮಾಡಿಕೊಂಡು ಬಂದ್ವಿ ಅಲ್ಲಿಂದ ಫಸ್ಟ್ ದಿವಸ. ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಐ ಹ್ಯಾವ್ ಸೀನ್ ದಿಸ್ ಫೀಚರ್ ಅಕ್ರಾಸ್ ಕ್ವೈಟ್ ಎ ಫ್ಯೂ ಮಠಸ್ ಆಫ್ಟರ್ ಐ ಹ್ಯಾವ್ ಗಾನ್ ದೇರ್. ಸರಿನಾ? ನಾವು ಕೇದಾರನಾಥಕ್ಕೆ ಹೋದ್ವಿ. ಕೇದಾರನಾಥಲ್ಲಿ ನಮ್ಮ ಗ್ರೂಪಲ್ಲಿ ಒಬ್ರು ಇದೇ ಥರ ಮಾಧ್ವ ಮಠದ ಲಿಂಕ್ ಇದ್ರು, ಮಾಧ್ವರು. ಅಲ್ಲಿ ಹೋಗಿ ಏನು ಊಟ ಮಾಡೋದಪ್ಪ ಅಂತ ನಾವು ಯೋಚನೆ ಮಾಡ್ತಿದ್ವಿ. ಅವರು ಹೀಗೆ ಅಶ್ಯೂರೆನ್ಸ್, ಡೋಂಟ್ ವರಿ, ಐ ವಿಲ್ ಟೇಕ್ ಯು ಟು ದ ಮಠಸ್ ಅಂತ. ಸೊ ಕ್ಲೀನಾಗಿ ರಾತ್ರಿ ಮಠಕ್ಕೆ ಕರ್ಕೊಂಡು ಹೋದ್ರು ಊಟಕ್ಕೆ. ಸಖತ್ತಾಗಿತ್ತು ಊಟ. ಅದು ಕೇದಾರನಾಥಲ್ಲಿ ಹೋಗುವಷ್ಟೊತ್ತಿಗೆ ನೀವು ಒಂದು ವಾರ ಏನು ತಿಂದಿರಲ್ಲ ಬೇರೆ. ನಮ್ಮ ಫುಡ್ ಎಲ್ಲ ಕಮ್ಮಿ ಅಲ್ವಾ, ಅಲ್ಲಿ ಇರೋ ಫುಡ್ಡಲ್ಲೇ ಏನೋ ಮ್ಯಾಗಿ ಅದು ಇದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಸೌತ್ ಇಂಡಿಯನ್ ಟಿಪಿಕಲ್ ಬ್ರಾಹ್ಮಣರು ಊಟ ಹಾಕಿದ ತಕ್ಷಣ ನೀವು ಬ್ರಹ್ಮಾಂಡದಲ್ಲಿ ಬಿಟ್ಟು ಹೋಗಿರ್ತೀರ ಮೇಲಕ್ಕೆ. ಸೀದಾ ಸೀದಾ ಭೂಮಂಡಲದಿಂದ ಪರಬ್ರಹ್ಮಾಂಡ ಕೊಟ್ಟೋಗಿರ್ತೀರ. ಆಯ್ತು. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಈವನ್ ಇನ್ ದಾಟ್ ಪ್ಲೇಸ್ ಕೇದಾರ್ನಾಥ್, we had a very big variety, a range of food that was actually served. So cold ಬೇರೆ ಇತ್ತು, ಚಳಿ ಅಂದ್ರೆ ಚಳಿ, ಬಟ್ ಊಟ ವಾಸ್ ಪ್ರಿಟಿ ನೈಸ್. ಸರಿನಾ? ಎನಿವೆ, ಸಾಕು. ಇದ್ರಲ್ಲಿ ಏನೋ ಪ್ರಶ್ನೆ ಇದೆಯಾ? ರಸದ ಪ್ರಶ್ನೆ ಆಯಿತು. ನಾನು ರಸಾಯನ ಅಂತ ಹೇಳಿದ ತಕ್ಷಣ ನಮ್ಮ ಆದಿತ್ಯ ರಸದ ಪ್ರಶ್ನೆ ಕೇಳ್ದ. ನಾನು ಕೃಷ್ಣನ್ ಬೇರೆ ಉಲ್ಲೇಖ ಮಾಡ್ದೆ ರಸದ ಬಗ್ಗೆ. ಟು ಬಿ ಫೇರ್, ನಾನು ನಿಮ್ದು ರಸಾಯನ ರಸ ಹೇಳಿದ ಮೇಲೆ ಆಯ್ತು ಅನ್ಸುತ್ತೆ. ಕರೆಕ್ಟ್. ಐ ರಿವರ್ಸ್ ದ ಆರ್ಡರ್. ಪರವಾಗಿಲ್ಲ, ಶಾರ್ಪ್ ಇದೆ. ನಂದು ರಸದ ಆಯನ ಆದ್ಮೇಲೆ ನಿಂದು ರಸ ಬಂತು. ರಸಾಯನ ಅಂತಂದ್ರೆ ರಸ ಪ್ಲಸ್ ಆಯನ. ಆಯನ ಅಂದ್ರೆ ರಸ ಬಿಟ್ಕೊಳ್ಳುತ್ತೆ ಅದು. ರಸಾಯನ ಅಂತಂದ್ರೆ ಏನಂದ್ರೆ ಬಾಳೆಹಣ್ಣು, ಬೆಲ್ಲ ಮತ್ತೆ ಕೊಬ್ಬರಿನೆಲ್ಲ ಕಟ್ ಮಾಡಿ ಹಾಕಿದ್ರೆ ಒಂದು ಫ್ಯೂ ಅವರ್ಸ್ ಇಟ್ಟರು ಅಂತಂದ್ರೆ ಅದು ರಸ ಬಿಟ್ಕೊಳ್ಳುತ್ತೆ. ಬೆಲ್ಲ ರಸ ಬಿಡುತ್ತೆ, ಬಾಳೆಹಣ್ಣು ಸಾಫ್ಟ್ ಆಗುತ್ತೆ, ರಸ ಬಿಡುತ್ತೆ. ಅದಕ್ಕೆ ಅದನ್ನ ರಸ ಆಯನ ಅಂತ ಹೇಳಿದ್ರು. ರಸಾಯನ ಅಂತಂದ್ರೆ ರಸ ಪ್ಲಸ್ ಆಯನ, ರಸಾಯನ. ಸರಿನಾ? ಗೋಪಾಲ ಕೃಷ್ಣ ಇಷ್ಟೆಲ್ಲ ಕನ್ನಡ ಕೇಳಿರಲ್ಲ ಬಿಡು. ರಸಾಯನ ತಿಂದಿದ್ಯಾ ಅಂತ ಕೇಳಿದ್ರೆ ತಿಂದಿದೆ ಅಂತ ಹೇಳ್ತಾನೆ. ಇದೆಲ್ಲ ಏನೇನೋ ಹೇಳ್ಬೇಡಿ ಅಂತ ಹೇಳ್ತಾನೆ. ರಸಾಯನ
ಸರಿನಾ? ಸೊ ಇನ್ ಅದರ್ ವರ್ಡ್ಸ್ ಅದು ರಸ ಬಿಡುತ್ತೆ. ಸೊ ನಾನು ರಸಾಯನದ ಬಗ್ಗೆ ಹೇಳಿದ ಮೇಲೆ ನೀನು ಭಗವದ್ಗೀತೆಯಿಂದ ರಸ ಬಿಡಿಸ್ಲಿಕ್ಕೆ ಶುರು ಮಾಡಿದೆ. ಸೊ ದಟ್ಸ್ ದ ಸೇಮ್ ಸೀಕ್ವೆನ್ಸ್. ಸರಿನಾ? ಪ್ರವೀಣ್ ಯೋಚನೆ ಮಾಡ್ತಾ ಕೂತಿರ್ತಾನೆ, ಏನ್ ಮಾತಾಡ್ತಿದ್ರು ಇವರು ಅಂತ. ಪ್ರವೀಣ್, you might not be able to relate many of the things that I'm saying. ನೋ ನಾನ್ ತುಂಬಾ ಕಮ್ಮಿ ಹೋಗಿದ್ದು ಆಕ್ಚುಲಿ. ಇನ್ನು ಚಿಕ್ಕವನಿದ್ದಾಗ ಒಂದ್ 2-3 ಸತಿ ಹೋಗಿರ್ಬೇಕಷ್ಟೇ. ಐ ಕಾಂಟ್ ಕೋರಿಲೇಟ್. Yeah. ತುಂಬಾ ಜನಕ್ಕೆ ಮಠದ ಎಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ. ಬಟ್ ದೇರ್ ಆರ್ ಸಮ್ ಕಮ್ಯುನಿಟೀಸ್ ಮೇಂಟೈನ್ಸ್ ವೆರಿ ಸ್ಟ್ರಾಂಗ್ ಕನೆಕ್ಟ್ ವಿತ್ ದ ಮಠ. ಗೌಡ್ರಲ್ಲೂ ಇದೆ, ಗೌಡ್ರಲ್ಲೂ ಅಷ್ಟೇ, ಲಿಂಗಾಯತರಲ್ಲೂ ಅಷ್ಟೇ. ದೇರ್ ಆರ್ ಸಮ್ ಪೀಪಲ್ ಹೂ ಮೇಂಟೈನ್ ವೆರಿ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ವಿತ್ ದ ಮಠ. ಆಯ್ತು. ಸೊ ಎನಿವೆ 11th ನಾನ್ ಚಿಕ್ಕವನಿರ್ಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲಿ ರಾಘವೇಂದ್ರ ಮಠ ಇತ್ತು. ಸೊ ಅವಾಗ ಮಂತಲ್ಲಿ ಒಂದ್ಸತಿ ಏನೇನೋ ಇರ್ತಿತ್ತು ಅನ್ಸುತ್ತೆ. ಫುಲ್ ಎಲ್ರು ಕೂತ್ಕೊಂಡು ಊಟ ಮಾಡ್ತಿದ್ರು. ರೆಕಮೆಂಡೇಶನ್ ಅಂತೆ, ಏನು ಅದು, ಉತ್ತಾದ್ರೆ ಮಠ ನಿಯರ್ ನ್ಯಾಷನಲ್ ಕಾಲೇಜ್. ಶೀರಾ ಇಸ್ ಅಮೇಜಿಂಗ್. ಈಸ್ ಆಲ್ರೆಡಿ ರೆಮಿನಿಸಿಂಗ್ ಆಫ್ ದ ಶೀರಾ. I used to get up at 6 and go so that I can have Uttaradi Math, ಅದು ದ್ವಾದಶಿ ಊಟ ತಿಂದಲ್ಲಿ. ಕ್ರೇಜಿ. ನಾವು ಫಸ್ಟ್ ಟೈಮ್ ದ್ವಾದಶಿ ಒಂದ್ಸತಿ ಏನಾಯ್ತು ಅಂದ್ರೆ ಅಲಹಾಬಾದ್ಗೆ ಹೋದ್ವಪ್ಪ. ಪ್ರಯಾಗ್ರಾಜ್ಗೆ ಹೋಗ್ಬೇಕಂತ, ಬನಾರಸ್ಗೆ ಹೋಗ್ಬೇಕಂತ ಅಲಹಾಬಾದಲ್ಲಿ ಹಾಲ್ಟ್ ಮಾಡಿದ್ವಿ. ಸೊ ಯಾವ್ದೋ ಮಠದ ಕಾಂಟ್ಯಾಕ್ಟ್ ಸಿಕ್ತು ಅಂತ ಮಠದಲ್ಲಿ ರೂಮ್ ಬುಕ್ ಮಾಡಿದ್ವಿ. ನಾವು ಹೋಗಿದ್ದ ದಿವಸ ದ್ವಾದಶಿ. ವಿ ಡಿಡ್ ನೋ, ನನಗೆ ನಾವು ದ್ವಾದಶಿ ಏಕಾದಶಿ ಎಲ್ಲ ನೋಡ್ತಿರ್ಲಿಲ್ಲ ಅವಾಗ. ಸೊ ದ್ವಾದಶಿ ದಿವಸ ವೆರೈಟಿ ಆಫ್ ತಿಂಡಿ ಇರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಅವ್ರು ಬಂದು ಕೇಳಿದ್ರು, ನೀವು ಮಠದಲ್ಲಿ ಇದ್ದೀರಲ್ವಾ, ಏನ್ ತಿಂತೀರಾ, ಊಟ ಮಾಡ್ತೀರಾ ಅಥವಾ ನೀವು ತಿಂಡಿ ತಿಂತೀರಾ ಅಂತ. ನಾವು ಟಯರ್ಡ್ ಆಗಿತ್ತಲ್ವಾ, ಸೊ ಊಟ ಮಾಡ್ತೀವಿ ಅಂತ ಹೇಳಿದ್ವಿ ರಾತ್ರಿ. ದೆನ್ ನಮಗೆಲ್ಲ ಫಸ್ಟ್ ಊಟ ಬಡಿಸ್ಬಿಟ್ರು. ಅವರು ತಿಂಡಿ ಅಂತ ಯಾರು ಹೇಳ್ತಾರಲ್ವ ಅವ್ರಿಗೆ ನೆಕ್ಸ್ಟ್ ಬರ್ಲಿಕ್ಕೆ ಶುರು ಆಯ್ತು. ಏನ್ ವೆರೈಟಿ ಬಂತು ಬಂತು ಬಿಂತು. ವಿ ಜಸ್ಟ್ ಕರ್ಸ್ ಅವರ್ಸೆಲ್ಫ್, ನಾವ್ ಯಾಕೆ ಊಟ ಅಂತ ಹೇಳಿದ್ವಿ ಅಂತ. ಎಲ್ಲ ಬಿಸಿ ಬಿಸಿ ತಿಂಡಿ ಬಂತಪ್ಪ, ವೆರೈಟೀಸ್. ಆಯ್ತಾ? ದೆನ್ ಅಟ್ ದಟ್ ಟೈಮ್ ವಿ ರಿಯಲೈಸ್ ನೆವರ್ ಎವರ್ ವಾಚ್ ಕ್ಯಾಲೆಂಡರ್. ಮಠಕ್ಕೆ ಹೋಯ್ತು ಅಂದ್ರೆ ಕ್ಯಾಲೆಂಡರ್ ನೋಡ್ರಿ, ಬೇರೆ ದಿವಸ ಕ್ಯಾಲೆಂಡರ್ ನೋಡ್ಬೇಡ್ರಿ. ಮಠಕ್ಕೆ ಹೋದ್ರೆ ಕ್ಯಾಲೆಂಡರ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ರಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ಸರಿನಾ? That was a lesson that I learned on that day. That whenever you are going to halt in a matter, please look at the calendar and then decide the menu. Don't blindly say ಅಂತ. ಸರಿನಾ? ಇದು ನಿಮಗೆಲ್ಲ ಟಿಪ್ಸ್ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಯಾವ್ದಾದ್ರು ಮಠದ ಹೆಲ್ಪ್ ಸಹಾಯ ತಗೊಂತು ಅಂತಂದ್ರೆ ಕ್ಯಾಲೆಂಡರ್ ನೋಡ್ಕೊಂಡು ಹೋಗ್ರಿ, ಆ ಮಠದ ದಿವಸ ಹಾಲ್ಟ್ ಅಲ್ಲಿ ಯಾವ ದಿವಸ ಇರುತ್ತೆ ಅಂತ. ಸರಿನಾ? ಸರಿ, ನಡ್ರಿ ಇಲ್ಲಿ 11th ನಾಟಕ ಹೋಗೋಣ. ಆಯ್ತು, ಇವಾಗ ಸಾಮೀಪ್ಯತೆ ಎಲ್ಲ ಆಯ್ತು, ಈಗ ಸಾರೂಪ್ಯತೆ ಕಡೆ ಹೋಗ್ತಾ ಇದ್ದಾರೆ 11ನೇ ಪಾಯಿಂಟ್ ಅಲ್ಲಿ. ಸರಿನಾ? So having accomplished this, we now step into the 11th knot. Off goes the wheel and the vision of the reality now comes to light. ಈಗ ಏನು ಆ ಮಾಯದ ಪರ್ದೆ ಇತ್ತಲ್ವಾ, ಎರಡು ಹೊರಟೋಯ್ತು. ಈಗ ಕೆಳಗಡೆ ಸ್ಥೂಲ ಮಾಯೆ ಇತ್ತು ಫಸ್ಟ್ 5 ಪಾಯಿಂಟ್ಸ್ ಅಲ್ಲಿ, ಅದು ಹೋಯ್ತು. ನೆಕ್ಸ್ಟ್ 5 ಪಾಯಿಂಟ್ಸ್ ಅಲ್ಲಿ ಸೂಕ್ಷ್ಮ ಮಾಯೆ ಇತ್ತು, ಅದು ಹೊರಟೋಯ್ತು. ವೀಲ್ ಅಂತಂದ್ರೆ ಅದನ್ನ ಹೇಳ್ತಿರೋದು, ದ ಸೂಕ್ಷ್ಮ ಮಾಯ ವೀಲ್. ನಾವು ದಟ್ ಈಸ್ ಗಾನ್. So you now have a very close vision of the reality. You are not established in reality, but now without the wheel, ಯಾವುದೇ ಅಡ್ಡ ಪರದೆ ಇಲ್ದಿರ ರಿಯಾಲಿಟಿನ ನೋಡ್ತಾ ಇದ್ದೀರಾ ನೀವು. We now feel helpless and beyond control. ಅಂದ್ರೆ ಇಷ್ಟ ಹತ್ರ ಬಂದಿದ್ದೀನಿ, ಇನ್ನೂ ಬೇಗ ಹೋಗ್ಬೇಕು ಅಂತ ಹತ್ರ ಬರುತ್ತೆ ಇವಾಗ. The goal is so nearby. ಈಗ ನೀನು ಎಲ್ಲ ಆರಾನಗರಕ್ಕೆ ಎಂಟರ್ ಆಗಿದೆಯಪ್ಪ. ಆರಾನಗರ ಹೆಂಗಂದ್ರೆ ಮನೆ 3 ಕಿಲೋಮೀಟರ್ ಇದೆ. So you feel restless to go to your home very fast. So the craving increases. You become very restless to go to the goal because the goal is inside now. Idoru goal sight alli illa. Now the goal is directly in front of you. So you feel very restless to go to the goal as fast as possible. A constant craving for him, accompanied by all its aches and pains, prevails every moment. ಯಾವಾಗಲೂ ಹೃದಯದಲ್ಲಿ ವೇದನೆ ಆಗ್ತಾ ಇರುತ್ತೆ. ಅಯ್ಯೋ, ಇನ್ನೂ ಮುಟ್ಟಿಲ್ವಲ್ಲ ಭಗವಂತ ಬೇಕು ಅಂತ. There is no rest or peace without him. Truly speaking, peace has now departed us. ಹಿಂದ್ಗಡೆ ಪೀಸ್ ಎಲ್ಲ ಇತ್ತಲ್ಲ 8ನೇ ಪಾಯಿಂಟ್ ಅಲ್ಲಿ, ಅದು ಯಾವ ಪೀಸು ಇಲ್ಲ ಇವಾಗ. ಪೀಸ್ ಎಲ್ಲ ಪೀಸ್ ಆಗೋಗಿರುತ್ತೆ. ಬರೀ ಕ್ರೇವಿಂಗ್ ಮಾತ್ರ ಇರುತ್ತೆ, ಪೇನ್, ಪ್ಯಾಂಗ್ಸ್ ಅಂಡ್ ರೆಸ್ಟ್ಲೆಸ್ನೆಸ್. ಸರಿನಾ? ಸೊ ತುಂಬಾ ವರ್ಷ ಯಾರೋ ಲವ್ ಮಾಡಿರ್ತೀರ ಅಂತ ಇಟ್ಕೋ. ಫಾರ್ ಸಮ್ ರೀಸನ್ ಸಪರೇಟ್ ಆಗೋಗಿರ್ತೀರ.
ಅಂಡ್ ನೌ ಯು ಗೆಟ್ ಅನದರ್ ಆಪರ್ಚುನಿಟಿ ಟು ಆಕ್ಚುಲಿ ಮೀಟ್ ಯುವರ್ ಲವರ್. ಏನಾಗತ್ತೆ ಅವಾಗ? ಎದೆ ಬಡ್ಕೊಳ್ತಾ ಇರಲ್ವಾ? ಅದೇ ಥರನೇ ಆಗುತ್ತೆ ಅಲ್ಲಿ ಹೋದಾಗ. ಗಾಡ್ ವಾಸ್ ಯುವರ್ ಲವರ್, ಅವನ ಹತ್ರ ಜಗಳ ಆಡ್ಕೊಂಡು ಬಂದ್ಬಿಟ್ಟಿದ್ಯಾ, ಈಗ ನೀವು ವಾಪಸ್ ಹೋಗ್ತಾ ಇದೆ ಅದೇ ಲವರ್ ಹತ್ರ, ಎದೆ ಬಡಿಲಿಕ್ಕೆ ಶುರು ಆಗುತ್ತೆ, ಹೆಂಗಿರುತ್ತೆ ಅಂತ. ಅಂಡ್ ದಟ್ ಇಸ್ ದ ರೆಸ್ಟ್ಲೆಸ್ನೆಸ್ ದಟ್ ಯು ಫೀಲ್, ದ ಕ್ರೇವಿಂಗ್ ಅಂಡ್ ದ ಪ್ಯಾಂಗ್ಸ್. ಸರಿನಾ? What remains instead may better be expressed as a condition of peace without peacefulness, with which peacefulness is sucked out. So peace ನಲ್ಲಿ ಪೀಸ್ಫುಲ್ನೆಸ್ ನ ತೆಗೆದುಬಿಟ್ರೆ ಏನು ಉಳಿಯುತ್ತೋ ಅದು ಅಂತ ಹೇಳ್ತಾರೆ. ಪೀಸ್ ವಿತೌಟ್ ಪೀಸ್ ಆರ್ ಪೀಸ್ ವೆನ್ ದ ಪೀಸ್ಫುಲ್ನೆಸ್ ಹ್ಯಾಸ್ ಬಿನ್ ಟೇಕನ್ ಔಟ್. ಬಾಬುಜಿ ಡಿಸ್ಕ್ರೈಬ್ ಮಾಡೋದು ಯಾರು ಅರ್ಥ ಆಗ್ಬೋದು, ಅದೊಂಚೂರು ಅನುಭವ ಬಂದ್ರೆ ಏನೋ ಒಂಚೂರು ಗೊತ್ತಾಗುತ್ತೆ. ಇಲ್ಲ ಪೀಸ್ ವಿತೌಟ್ ಪೀಸ್ ಅಂದ್ರೆ ಯಾರು ಗೊತ್ತು? ನಾರ್ಮಲ್ ನಾವೇ ಮಾಡ್ತೀವಿ, ಮ್ಯಾಥ್ಸ್ ಅಪ್ಲೈ ಮಾಡಿ ಪೀಸ್ ವಿತೌಟ್ ಪೀಸ್ ಅಂದ್ರೆ ಪೀಸ್ ಮೈನಸ್ ಪೀಸ್ 0 ಅಂತ ಹಾಕ್ತೀವಿ ಅಲ್ವಾ? ಸೊ ಇದು ಅನುಭವ ಬಂದರೆ ಗೊತ್ತಾಗುತ್ತೆ, ಆಯ್ತಾ? ಅದು ಭಗವಂತನ ಬಗ್ಗೆನಾರು ಆಗಿರ್ಬೋದು, ಲವರ್ ಬಗ್ಗೆನಾರು ಆಗಿರ್ಬೋದು. ಸಮಟೈಮ್ ವೆರ್ ಯು ಫೀಲ್ ದಟ್ ಇಂಟೆನ್ಸ್ಲಿ ರೆಸ್ಟ್ಲೆಸ್ ಕಂಡೀಷನ್. ಸರಿನಾ? ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಕಂಡೀಷನ್ ಆಫ್ ನಾಟ್ ವಿಚ್ ವಿ ಎಕ್ಸ್ಪೀರಿಯನ್ಸ್ ಅಂಡ್ ಗೆಟ್ ಇಟ್ ಫೈನಲಿ ಮರ್ಜ್ಡ್. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಬ್ರೀಸ್ ಅಂತ ವಾಟ್ರಿ ಕರೆಂಟ್ ಅಂತ ಬರೀತಾರಲ್ಲ, 3 ಕಡೆ ವಾಟ್ರಿ ಎಲಿಮೆಂಟ್ ಬರುತ್ತೆ. 4th ಪಾಯಿಂಟ್ ಅಲ್ಲಿ ವಾಟರ್ ಎಲಿಮೆಂಟ್ ಬರುತ್ತೆ, 8th ಅಲ್ಲಿ ಬರುತ್ತೆ, 10th ಅಲ್ಲಿ ಬರುತ್ತೆ. ವಾಟರ್ದು ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಆದ್ರೆ 4th 8th ಅಲ್ಲಿ ವಾಟರ್ ಎಲಿಮೆಂಟ್ ಇದೆ. ಆದ್ರೆ 10th ಪಾಯಿಂಟ್ ಅಲ್ಲಿ ವಾಟರ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ವಾಟರಿ ಕರೆಂಟ್, ಒನ್ ಫೀಲ್ಸ್ ದ ಡ್ಯಾನ್ಸಿಂಗ್ ಆಫ್ ದ ವೇವ್ಸ್ ಇನ್ಸೈಡ್ ದ ಹಾರ್ಟ್. ಸೊ ವಾಟರಿ ಕರೆಂಟ್ ತರ. ಸರಿನಾ? ಬಟ್ ವಾಟರ್ ಎಲಿಮೆಂಟ್ ಇಟ್ಸೆಲ್ಫ್ ಇಸ್ ನಾಟ್ ದೇರ್ ಇನ್ ದ 10th ಪಾಯಿಂಟ್. ಸರಿನಾ? ಅದೇ ತರನೇ 11th ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಪೀಸ್, ವೇರ್ ದ ಪೀಸ್ ಹ್ಯಾಸ್ ಬಿನ್ ಸಕ್ಡ್ ಔಟ್. ಈಗ ನೋಡಿ, 3 ಕಡೆ ಪೀಸ್ ಆಯ್ತು. 2ನೇ ಪಾಯಿಂಟ್ ಅಲ್ಲಿ ಪೀಸ್ ಆಯ್ತು, 8ನೇ ಪಾಯಿಂಟ್ ಅಲ್ಲಿ ಪೀಸ್ ಆಯ್ತು, ಮತ್ತೆ 11ನೇ ಪಾಯಿಂಟ್ ನಲ್ಲೂ ಪೀಸ್ ಇದೆ. ಸೊ ಯು ಫೀಲ್ ಪೀಸ್ ಅಟ್ ಡಿಫ್ರೆಂಟ್ ಲೆವೆಲ್ಸ್ ಬಟ್ ಇನ್ ಡಿಫ್ರೆಂಟ್ ರಿಫೈನ್ಮೆಂಟ್. ಇದೆಲ್ಲ ಟ್ರಿಕಿ ಕ್ವೆಶನ್ಸ್ ನಿಮ್ಗೆ ಮ್ಯಾಕ್ಸಿಮಮ್ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಎಕ್ಸಾಮ್ ಅಲ್ಲೂ ಬರುತ್ತೆ. ಪೀಸ್ ಅಂತ ಕೊಡ್ತಾರೆ, ಯಾವ ಪಾಯಿಂಟ್ ಅಂತ ಕೇಳ್ತಾರೆ. ನಾರ್ಮಲಿ ಪೀಸ್ ಅಂದ್ರೆ 2nd ಪಾಯಿಂಟ್ ಅಂತ 2nd ಪಾಯಿಂಟ್ ಗುರುತಿಸ್ತಾರೆ. ಬಟ್ ಪೀಸ್ 3 ಕಡೆ ಇದೆ, 2ರಲ್ಲಿದೆ, 8ರಲ್ಲಿದೆ, 11ರಲ್ಲಿದೆ. ಅದು 2 ಬರಲಿಲ್ಲ ಅಂದ್ರೆ ಮಾರ್ಕ್ಸ್ ಹೋಗುತ್ತೆ. ಅದಕ್ಕೆ ಈ ಫೈನಲ್ ಪಾಯಿಂಟ್ಸ್ ನಿಮ್ಗೆ ಅಂಡರ್ಲೈನ್ ಮಾಡಿಸ್ತಾರೆ. ಈಗ ಬಂದಾಗ ವಾಟರ್ ಅಂತ ಬಂದಿದ ತಕ್ಷಣ 3 ಕಡೆ ಇದೆ ಅಂತ ಗೊತ್ತಾಗ್ಬೇಕು, ಚಕ್ ಅಂತ. 4th ಪಾಯಿಂಟ್, 8th ಪಾಯಿಂಟ್, 10th ಪಾಯಿಂಟ್. ಪೀಸ್ ಅಂದಿದ ತಕ್ಷಣ 3 ಕಡೆ, 2nd ಪಾಯಿಂಟ್, 8th ಪಾಯಿಂಟ್, ಅಗೈನ್ 11th ಪಾಯಿಂಟ್. ಸರಿ. What remains now? Everything seems lost except the pang which persists still and which is the only thing that helps us on our onward march. It ends when we have plunged into the reality and moved into the state of identicality. When that too is merged, we come into a state of refined identicality which marks our approach to the 12th knot. Refined identicality ಅಂತಂದ್ರೆ ಎಲ್ಲಾ ಪಾಯಿಂಟ್ಸ್ ನಲ್ಲೂ ಬೇರೆ ಬೇರೆ ಕಂಡೀಷನ್ಸ್ ಮ್ಯಾನಿಫೆಸ್ಟ್ ಆಗಿರುತ್ತಲ್ವಾ. ಈಗ ಅದೆಲ್ಲ ಮರ್ಜ್ ಆಗ್ಬಿಟ್ಟು ಒಂದು ಯೂನಿಫಾರ್ಮ್ ಕಂಡೀಷನ್ ಬರುತ್ತೆ. ಆ ಕಂಡೀಷನ್ ಆಫ್ ಪ್ಲೇನ್ನೆಸ್ ಅಂಡ್ ಸಿಂಪ್ಲಿಸಿಟಿ, ಅದು 12th ನಾಟ್ದು ಫೀಚರ್. ಆ ಡಿಫ್ರೆನ್ಸಿಯೇಷನ್ ಇರಲ್ಲ ಎಲ್ಲ ಕಂಡೀಷನ್ಸ್. ಇಟ್ಸ್ ಲೈಕ್ ಆಲ್ ದ ರಿವರ್ಸ್ ಮರ್ಜ್ ಇನ್ ಟು ದ ಒನ್ ಸ್ಟ್ರೀಮ್ ಆರ್ ಒನ್ ಪೂಲ್ ಅಂಡ್ ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ಆಫ್ ದ ವಾಟರ್ ಫ್ರಮ್ ಡಿಫರೆಂಟ್ ಸ್ಟ್ರೀಮ್. ಎಲ್ಲ ಒಂದೇ ಮಾಸ್ ಆಫ್ ವಾಟರ್ ಅಂತ ಅನಿಸುತ್ತೆ. ಅದೇ ಥರನೇ 12th ಪಾಯಿಂಟ್ಗೆ ಬರೋಷ್ಟೊತ್ತಿಗೆ ಸ್ಟೇಟ್ ಆಫ್ ರಿಫೈನ್ಡ್ ಐಡೆಂಟಿಕ್ಯಾಲಿಟಿ ವಿಚ್ ಇಸ್ 12th ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಳ್ರಿ. ರಿಫೈನ್ಡ್ ಐಡೆಂಟಿಕ್ಯಾಲಿಟಿ ಅಂತಂದ್ರೆ ಐಡೆಂಟಿಕ್ಯಾಲಿಟಿ ಬೇರೆ ಕಡೆನೂ ಬರುತ್ತೆ, ಬೇರೆ ಬೇರೆ ಪಾಯಿಂಟ್ ಅಲ್ಲಿ. ಇಲ್ಲಿ ರಿಫೈನ್ಡ್ ಐಡೆಂಟಿಕ್ಯಾಲಿಟಿ ಅಂತಂದ್ರೆ ಬೇರೆ ಎಲ್ಲ ಪಾಯಿಂಟ್ಸ್ ನಲ್ಲಿ ಏನೇನು ಕಂಡೀಷನ್ಸ್ ಬಂದಿರುತ್ತಲ್ವಾ, ಅದ್ರಲ್ಲಿ ಐಡೆಂಟಿಕ್ಯಾಲಿಟಿ ಬಂದಿರುತ್ತಲ್ವಾ, ಸಾರೂಪ್ಯತ, ಅದೆಲ್ಲ ಮರ್ಜ್ ಆಗಿ ಈಗ ಹೈಯರ್ ಲೆವೆಲ್ ಆಫ್ ಸಾರೂಪ್ಯತ ಬರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ರಿಫೈನ್ಡ್ ಐಡೆಂಟಿಕ್ಯಾಲಿಟಿ. ಅಂದ್ರೆ ನಿನಗೆ ಅಲ್ಲಿ ಪೀಸ್ ಇಲ್ಲ, ಅಲ್ಲಿ ನಿನಗೆ ಹ್ಯಾಪಿನೆಸ್ ಇಲ್ಲ, ಅಲ್ಲಿ ನಿನಗೆ ಕಾಮ್ನೆಸ್ ಇಲ್ಲ, ಲವ್ ಇಲ್ಲ, ಎಲ್ಲ ಹೊರಟೋಯ್ತು. ಈಗ ಎಲ್ಲ ಒಂದು ಯೂನಿಫಾರ್ಮ್ ಮಾಸ್ ಆಗ್ಬಿಟ್ಟಿದೆ. ವಾಟ್ ಈಸ್ ದಟ್ ಮಾಸ್ ಕಂಡೀಷನ್? ಕಂಡೀಷನ್ ಆಫ್ ಪ್ಲೇನ್ನೆಸ್ ಅಂಡ್ ಸಿಂಪ್ಲಿಸಿಟಿ. ಎವ್ರಿಥಿಂಗ್ ಇಸ್ ವೆರಿ ಪ್ಲೇನ್ ಅಂಡ್ ಸಿಂಪಲ್ ಅಂತ ಅನಿಸುತ್ತೆ ಅಷ್ಟೇ. ದಟ್ ಇಸ್ ದ ಕಂಡೀಷನ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್, 12th ಪಾಯಿಂಟ್. ಅಂಡ್ ದಟ್ ಇಸ್ ವಾಟ್ ಬಾಬುಜಿ ಕಾಲ್ಡ್ ಅಸ್ ರಿಫೈನ್ಡ್ ಐಡೆಂಟಿಕ್ಯಾಲಿಟಿ. Now we arrive at the 12th point. What is there? It is the merging point of all the things acquired in the different stages of merging and identicality. ಬೇರೆ ಬೇರೆ ಪಾಯಿಂಟ್ ನಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಎಲ್ಲ ತಗೊಂಡ್ ಬಂದಿರ್ತಾರಲ್ಲ, ಅದೆಲ್ಲ ಒಂದು ಕಡೆ ಮರ್ಜ್ ಆಗುತ್ತೆ. We now enter automatically into the state of refined identicality or Sayujata, where the panorama is so much dazzled, vested with purity that even simplicity may seem to be 100 times heavier. So ಎಷ್ಟು ಪ್ಯೂರಿಟಿ ಇರುತ್ತೆ ಅಂತಂದ್ರೆ ಎಲ್ಲ ಕಂಡೀಷನ್ ಹೊರಟೋಯ್ತು.
ಪ್ಯೂರಿಟಿ ಬರುತ್ತೆ. ಆ ಪ್ಯೂರಿಟಿ ಬಂದ್ಮೇಲೆ ಸಿಂಪ್ಲಿಸಿಟಿ ಅಂತ ನಾವು ಹೇಳಿದ್ರು ಕೂಡ ಅದನ್ನ, ಸಿಂಪ್ಲಿಸಿಟಿ ನಾವು ಸೌಂಡ್ಸ್ ವೆರಿ ಹೆವಿ ಅಂತ ಅನಿಸುತ್ತೆ, ಅಷ್ಟು ಪ್ಯೂರ್ ಇರುತ್ತೆ ಅಲ್ಲಿ. ಯಾವುದಕ್ಕೂ ನಿಮ್ಗೆ ಯಾವುದೇ ಕಂಡೀಷನ್ ಲವಲೇಶದ ಗಂಧವೂ ಇಲ್ಲ ಅಂತ ಹೇಳ್ಬೋದು ಕನ್ನಡದಲ್ಲಿ ಹೇಳಿದ್ರೆ. ನೆಕ್ಸ್ಟ್ 5 ಪಾಯಿಂಟ್ ನೋಡು, ಫಸ್ಟ್ 5 ಪಾಯಿಂಟ್ಸ್ ಅಲ್ಲಿ ಎಲಿಮೆಂಟ್ಸ್ ಆಯ್ತು, ನೆಕ್ಸ್ಟ್ 5 ಪಾಯಿಂಟ್ಸ್ ಅಲ್ಲಿ ಎಸೆನ್ಸ್ ಆಯ್ತು, ಅದಕ್ಕಿಂತ ರಿಫೈನ್ ಸ್ಟೇಟ್ ಹೊರಟೋಗಿದೆ ಇವಾಗ. ಸೊ ಯಾವುದರ ಗಂಧವೂ ಇಲ್ಲ ಇವಾಗ, ಎಲ್ಲ ಪ್ಲೇ ಏನಾಗಿದೆ, ಸಿಂಪಲ್ ಅಂತ ಹೇಳ್ತಾ ಎವ್ರಿಥಿಂಗ್ ಇಸ್ ಪ್ಯೂರ್ ಅಂತ ಹೇಳ್ತೀಯ. ಸೊ 12th ಪಾಯಿಂಟ್ ಬರೋಂಗೆ ಇದ್ದಾಗ ಯು ಆರ್ ಅಟ್ ದ ಎಪಿಟೋಮ್ ಆಫ್ ಲವ್, ಯು ಆರ್ ಅಟ್ ದ ಎಪಿಟೋಮ್ ಆಫ್ ಪ್ಯೂರಿಟಿ, ಯು ಆರ್ ಅಟ್ ದ ಎಪಿಟೋಮ್ ಆಫ್ ಸಿಂಪ್ಲಿಸಿಟಿ, ಯು ಆರ್ ಅಟ್ ದ ಎಪಿಟೋಮ್ ಆಫ್ ಹ್ಯೂಮಿಲಿಟಿ. 12th ಪಾಯಿಂಟ್ ನಲ್ಲಿ ಬರೀ ಇಷ್ಟು ಮಾತ್ರ ಇರುತ್ತೆ ಅಷ್ಟೇ, ಬೇರೆ ಏನಿರಲ್ಲ. You cannot even say you are love personified because your persona itself is gone. What is the question of love personified? ನಾವು 9ನೇ ಪಾಯಿಂಟ್ ಅಲ್ಲಿ ಮಾತಾಡೋದಲ್ಲ ಪರ್ಸನಾಲಿಟಿ ಹೋಗುತ್ತೆ ಅಂತ. 9ನೇ ಪಾಯಿಂಟ್ ಅಲ್ಲಿ ಪರ್ಸನಾಲಿಟಿ ಹೋಗ್ತಿರ್ಬೇಕಾದ್ರೆ ನೀವು 12ನೇ ಪಾಯಿಂಟ್ ಬಂದ್ಬಿಟ್ಟು ಯು ಆರ್ ಲವ್ ಪರ್ಸೋನಿಫೈಡ್ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಪರ್ಸೋನೇ ಇಲ್ಲ, ಏನ್ ಪರ್ಸನಾಲಿಫೈಡ್ ಅಲ್ಲಿ ಯು ಕೆನಾಟ್ ಬಿ ಲವ್ ಪರ್ಸೋನಿಫೈಡ್, ನೈದರ್ ಕ್ಯಾನ್ ಬಿ ಹ್ಯೂಮಿಲಿಟಿ ಪರ್ಸೋನಿಫೈಡ್. ಜಸ್ಟ್ ಫಾರ್ ದ ಸೇಕ್ ಆಫ್ ವರ್ಡ್ ಯು ಕ್ಯಾನ್ ಯೂಸ್, but the personification itself feels so heavy that you want to be away from it. ಯಾರು ನನ್ನ ತಂಟೆ ಮಾಡ್ಬಿಟ್ರಪ್ಪ, ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ರಪ್ಪ, ನಾನು ಎಲ್ಲೋ ಒಂದ್ ಕಡೆ ಮೂಲೆ ಇರ್ತೀನಿ ಅಂತ ಅನ್ಸುತ್ತೆ. ಈ ಮೂಲೆ ಇರ್ತೀನಿ ಅಂತ ಅನ್ಸೋದಿದೆಯಲ್ಲ 9ನೇ ಪಾಯಿಂಟ್ ಇಂದ ಶುರು ಆಗುತ್ತೆ. 9ನೇ ಪಾಯಿಂಟ್ ಆ ಕಂಡೀಷನ್ ಇದೆ, ಸ್ಟೇಟ್ ಆಫ್ ಇನ್ಸಿಗ್ನಿಫಿಕೆನ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ಟೇಟ್ ಆಫ್ ಅಬೂದಿಯಾತ್ ಅಂತ. ಅಬೂದಿಯಾತ್ ಅಂತ ಬರುತ್ತೆ ಕಂಡೀಷನ್, ಯು ಕ್ಯಾನ್ ರೈಟ್ ಇಟ್ ಡೌನ್. ನಿಮ್ಗೆ ಹೇಳ್ಬೋದು ಎಕ್ಸಾಮ್ ಇಲ್ಲಿ, ಎ ಸ್ಟೇಟ್ ಆಫ್ ಅಬೂದಿಯಾತ್. 1982 ನಲ್ಲೇ ದಾಜಿ ಅವರಿಗೆ ಬಾಬುಜಿ ಆ ಕಂಡೀಷನ್ ಕೊಟ್ಟಿರ್ತಾರೆ. ವಿತಿನ್ ಫ್ಯೂ ಇಯರ್ಸ್ ಆಫ್ ಹಿಮ್ ಬಿಂಗ್ ಎನ್ ಅಭ್ಯಾಸಿ, ದಾಜಿ ಇಸ್ ಗಿವನ್ ಎ ಟೇಸ್ಟ್ ಆಫ್ ಹೌ ದಟ್ ಅಬೂದಿಯಾತ್ ಅಂತ. ಇಡೀ ಜಗತ್ತು ಬೈದ್ರು, ಇಡೀ ಜಗತ್ತು ಡಿಸ್ರೆಸ್ಪೆಕ್ಟ್ ತೋರಿಸಿದ್ರು ಕೂಡ ಯಾವುದ್ರ ಕಡೆನೂ ಪರಿವೇನೇ ಇರಲ್ಲ. ಒಂದ್ ಕಡೆ ದಾಜಿ ಏನ್ ಬರೀತಾರೆ ಅಂದ್ರೆ, ಒಂದ್ ಕಡೆ ಬಿದ್ಕೊಂಡಿರುತ್ತಂತೆ ನಾಯಿ, ಯಾವುದ್ರ ಕಡೆನೂ ಗಮನ ಕೊಡೋಲ್ಲಂತೆ, ಯಾರು ಏನ್ ಮಾಡಿದ್ರು ಅದ್ ಪಾಡಿಗೆ ಅದು ಮಾಡ್ಕೊಂಡಿರುತ್ತಂತೆ. ಆತರ ಅಂದ್ರೆ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಲ್ಲ, ಎಲಿಫೆಂಟ್ ಪಾಸ್ ಆದ್ರೆ ನಾಯಿ ಬೊಗಳಿದ್ರೆ ಎಲಿಫೆಂಟ್ಗೆ ಏನೋ ಆಗತ್ತಾ ಅಂತ. ಈಗ ಗೊತ್ತಿದ್ಯಾ ಅದು ಗಾದೆ ಮಾತು ಕೇಳ್ತೀವಿ ಆಯ್ತಾ. ಆನೆ ಬೀದಿನಲ್ಲಿ ನಡ್ಕೊಂಡು ಹೋಯ್ತು ಅಂತಂದ್ರೆ ನಾಯಿ ಬೊಗಳಿದ್ರೆ ಏನಾಗಲ್ಲ ಅಂತ. ದೇರ್ ಇಸ್ ನಥಿಂಗ್ ಲಾಸ್ಟ್ ಆಸ್ ಫಾರ್ as ಮೆಜೆಸ್ಟಿ ಆಫ್ ದ ಎಲಿಫೆಂಟ್ ಈಸ್ ಕನ್ಸರ್ನ್ಡ್. ಬಟ್ ಇಲ್ಲಿ ಯಾರು ನಡೀತಾ ಇಲ್ಲ, ಯು ಆರ್ ಜಸ್ಟ್ ದೇರ್ ಅಟ್ ಒನ್ ಪ್ಲೇಸ್, ಯು ಆರ್ ನಾಟ್ ಮೂವಿಂಗ್ ಎನಿವೇರ್. 9th ಪಾಯಿಂಟ್ ಅಲ್ಲಿ ಯು ಆರ್ ಜಸ್ಟ್ ದೇರ್, ಯು ಆರ್ ಜಸ್ಟ್ ಅಬ್ಸರ್ವಿಂಗ್ ದಟ್ ಕಂಡೀಷನ್. ಯು ಆರ್ ಸೋ ಎನ್ರಾಸ್ಡ್ ಇನ್ ದ ಕಂಡೀಷನ್ ದಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಇನ್ ದಿಸ್ ವರ್ಲ್ಡ್, ಇಡೀ ಜಗತ್ತೇ ಪ್ರಳಯ ಆದ್ರೂ ಕೂಡ, ಭೂಕಂಪ ಆದ್ರೂ ಕೂಡ ಯು ವಿಲ್ ನಾಟ್ ಬಿ ವಾಟ್ ಯು ಸೇ ಇಂಪ್ಯಾಕ್ಟೆಡ್ ಬೈ ದಟ್. ಅದು ಕಂಡೀಷನ್ ಆಫ್ ಅಬೂದಿಯಾತ್. ಯಾರೋ ರೆಸ್ಪೆಕ್ಟ್ ಕೊಟ್ಟರು, ಯಾರು ರೆಸ್ಪೆಕ್ಟ್ ಕೊಡ್ಲಿಲ್ಲ, ಯಾರೋ ಮಾತಾಡ್ಸಿದ್ರು, ಯಾರೋ ಮಾತಾಡ್ಸಲಿಲ್ಲ, ಯಾವುದ್ರ ಕಡೆಗೂ ನಿಮ್ ಗಮನ ಇರಲ್ಲ 9ನೇ ಪಾಯಿಂಟ್ ಅಲ್ಲಿ. ಸರಿನಾ? ಸೊ ಅಬೂದಿಯಾತ್ ಅಂತ ಬಂತು ಅಂದ್ರೆ 9ನೇ ಪಾಯಿಂಟ್. So even simplicity may seem to be 100 times heavier. If any other more appropriate word may have been available to denote the condition further on, that too must be many times heavier than even simplicity. So ಅದನ್ನು ಯಾವ ವರ್ಡಲ್ಲೂ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಅಷ್ಟು ಲೈಟ್ನೆಸ್. ಸೊ ದಟ್ ಇಸ್ ದ ಪೀಕ್ ಆಫ್ ಲೈಟ್ನೆಸ್, ದ ಝೆನಿತ್ ಆಫ್ ಲೈಟ್ನೆಸ್ ಅಂತ ಹೇಳ್ತೀವಿ 12th ಪಾಯಿಂಟ್. ಯು ಫೀಲ್ ಸೋ ಲೈಟ್ ದಟ್ ಈವನ್ ಸಿಂಪ್ಲಿಸಿಟಿ ಇಸ್ ವೆರಿ ಹೆವಿ ಅಂತ ಅನ್ಸುತ್ತೆ. So now we proceed on to refined identicality and begin to perceive a new form of existence which comes to our experience in the next knot. New form of experience of new form of existence andre our true self. Next knot enter ಆಗ್ತದೆ 13th knot ಅಲ್ಲಿ we experience our true self. ಸರಿ, ಆ ಟ್ರೂ ಸೆಲ್ಫ್ ನ ಕಂಡೀಷನ್ 12ನೇ ಪಾಯಿಂಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಬಟ್ ನಾವು ಟ್ರೂ ಸೆಲ್ಫ್ ಹೋಗಿ ಮುಟ್ಟೋದು 13ನೇ ಪಾಯಿಂಟ್ ಅಲ್ಲಿ. ಆ ಟ್ರೂ ಸೆಲ್ಫ್ ನ ಮುಟ್ಬೇಕಾದ್ರೆ 12ನೇ ಪಾಯಿಂಟ್ ಅಲ್ಲಿ ಅದು ಕಂಡೀಷನ್ ಎಸ್ಟಾಬ್ಲಿಷ್ ಆದ್ರೆ ನೆಕ್ಸ್ಟ್ ಕಂಡೀಷನ್ ಹೋಗ್ತೀವಿ, ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಸರಿ, ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಪ್ರೊಬೇಷನ್ ಮಾಡ್ಕೊಂಡು ಕೆಲಸ ಮಾಡೋದಂಗೆ. 12ನೇ ಪಾಯಿಂಟ್ ಅಲ್ಲಿ ಪ್ರೊಬೇಷನ್ ಮಾಡ್ತೀವಿ, 13ನೇ ಪಾಯಿಂಟ್ ಅಲ್ಲಿ ಟ್ರೂ ಸೆಲ್ಫ್ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತೀವಿ. ಇದು ಅರ್ಥ ಆಯ್ತಾ? ಸೊ ಇಷ್ಟು 12ನೇ ಪಾಯಿಂಟ್. 13ನೇ ಪಾಯಿಂಟ್ ವಿಲ್ ರೀಡ್ ಫ್ರಮ್ ಸುಮಾರು ನೆಕ್ಸ್ಟ್ ವೀಕ್ ಅಲ್ಲಿ ಓದ್ ಮುಗಿಸೋಣತೆ. ನೆಕ್ಸ್ಟ್ ಒಂದು ವಾರ ಟೈಮ್ ಇದೆ,
ಒಂದು ವಾರ ಟೈಮ್ ಇದ್ರೆ ವಿ ಕ್ಯಾನ್ ಆಕ್ಚುಲಿ ಫಿನಿಶ್ ದಿಸ್ ಆಫ್ ಇನ್ ದ ನೆಕ್ಸ್ಟ್ ವೀಕ್. ಅಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ವಿಲ್ ಗೆಟ್ ಎ ಪ್ಯಾನರಾಮಿಕ್ ವ್ಯೂ ಆಫ್ ದ ಕೈಂಡ್ ಆಫ್ ಕಂಡೀಷನ್ಸ್ ದಟ್ ಯು ಪಾಸ್ ಥ್ರೂ. ತುಂಬಾ ಡೀಟೇಲ್ ಆಗಿ ಬರ್ದಿಲ್ಲ, ದಾಜಿಯವರು ಇದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ ಸ್ಪಿರಿಚುವಲ್ ಅನಾಟಮಿನಲ್ಲಿ. ಸೊ ಒನ್ ಆಫ್ ದ ವೇಸ್ ದಟ್ ಯು ಕ್ಯಾನ್ ಆಕ್ಚುಲಿ ಸೇವ್ ಟೈಮ್ ಇಸ್ ಯು ಕ್ಯಾನ್ ಜಸ್ಟ್ ಲಿಸನ್ ಟು ದ ಟಾಕ್ ದಟ್ ಐ ಹ್ಯಾವ್ ಗಿವನ್ ಆ ಸ್ಪಿರಿಚುವಲ್ ಅನಾಟಮಿ. ನನ್ನ ಚಾನಲ್ ಇದೆಯಲ್ಲ, ಆ ಸ್ಪಿರಿಚುವಲ್ ಅನಾಟಮಿ ಟಾಕ್ ಕೇಳಿಸ್ಕೊಂಡ್ರೆ ಸುಮಾರು ಎಲಾಬರೇಟ್ ಮಾಡಿದ್ದೀನಿ. ಅಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲದೆ ಇದ್ರೆ ನಾವು ಸ್ಪಿರಿಚುವಲ್ ಅನಾಟಮಿ ಓದೋವರೆಗೂ ಕಾಯ್ಬೋದು. But if you want to establish, get to know all the conditions that we pass through in different points, you can just listen to the spiritual anatomy. ಅದರಲ್ಲಿ 13 ಕ್ಲಾಸ್ ಇದೆಯಲ್ಲ, 28th ಕ್ಲಾಸ್ ಇಂದ 15th ಕ್ಲಾಸ್ ವರೆಗೂ, ದಟ್ ಇಸ್ ವೇರ್ ಆಲ್ ದ 13 ಪಾಯಿಂಟ್ಸ್ ಆರ್. ಸೊ ಟಾಕ್ ನಂಬರ್ 15 or 16 ಅಲ್ಲಿಂದ ಶುರು ಆಗುತ್ತೆ. ಎವ್ರಿ ಒನ್ ಟಾಕ್ ವಿ ಹ್ಯಾವ್ ಕವರ್ಡ್ ಒನ್ ಪಾಯಿಂಟ್, ಆಲ್ ದ ಕಂಡೀಷನ್ಸ್ ಅಟ್ ಒನ್ ಪಾಯಿಂಟ್. ಸೊ 1.5 hour ಇದೆ ಒನ್ ಟಾಕ್. ಅಲ್ಲಿಗೆ ಒಂದೊಂದು ಪಾಯಿಂಟ್ನು 1.5 hour ಕವರ್ ಮಾಡಿದ್ದೀವಿ. ಸರಿನಾ? ಸೊ ಜಸ್ಟ್ ಲಿಸನ್ ಟು ದಟ್, ಯು ವಿಲ್ ಆಕ್ಚುಲಿ ಬಿ ಥ್ರಿಲ್ಡ್. ಓ, ಹಿಂಗೆಲ್ಲ ಆಗತ್ತಾ ನಮಗೆ ಅಂತ. ಆಯ್ತಾ? ಮೊನ್ನೆ ಯಾರೋ ಅಲ್ಲಿ ಕೇಳಿದ್ನಲ್ಲ ಹುಬ್ಳಿನಲ್ಲಿ, ಎಲ್ಲ ಕೇಳ್ಬಿಟ್ಟು ನಾವೇನೋ ಅನ್ಕೊಂಡಿದ್ವಿ ಜರ್ನಿ ಅಂತ, ನೀವೆಲ್ಲ ಕೇಳಿದ್ರೆ ಇದೆಲ್ಲ ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅಂತ ಅನಿಸಿಕೆ ಅಂತ ಅನ್ಸುತ್ತೆ ಅಂತ. ಅವ್ನು ಹಂಗೆ ಹೇಳಿದ, ಒಬ್ಬ ಚಂದ್ರಕುಮಾರ್ ಅಂತ ಅವನು. ಆಯ್ತಾ? ಈ ವಾಸ್ ವೆರಿ ಟಾಕೆಟಿವ್, ಚೆನ್ನಾಗಿ ಕ್ವೆಶನ್ಸ್ ಎಲ್ಲ ಕೇಳೋನು. ಮಾಡಿ ಅಂತ ಹೇಳಿದ್ರೆ ನಾವೇನೋ ಅಂತ ಅನ್ಕೊಂಡಿದ್ವಿ, ನೀವು ಹೇಳಿದ್ದೆಲ್ಲ ನೋಡಿದ್ರೆ ನಮ್ದೆಲ್ಲ ಇಮ್ಯಾಜಿನೇಷನ್ ಡ್ಯಾಶ್ ಆಗೋಯ್ತು ಅಂತ ಹೇಳಿದೆ. ಆಯ್ತಾ? ಆದಿತ್ಯ, ಹೋಗಿ ಮಲ್ಕೊಳ್ಳೋ, 11:30 ಆಯ್ತು. ನೆಕ್ಸ್ಟ್ ವೀಕಲ್ಲಿ ವಿಲ್ ಕ್ಯಾಚ್ ಅಪ್. ಸರಿನಾ? ನಾಳೆ ಮಧ್ಯಾಹ್ನ ಫ್ರೀ ಇರ್ತೀಯಾ? ಯಾವಾಗಲ ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಫೋನ್ ಮಾಡ್ತೀನಿ. Do you have any free time after this call by any chance? ಈಗ ಬೇಡ, ಯಾಕಂದ್ರೆ 9:15 ಮತ್ತೆ ಟಾಕ್ ಇದೆ ಇನ್ನೊಂದು. Okay. ನಾಳೆ ಅದಕ್ಕೆ ಆರಾಮಾಗಿ ನಾಳೆ ಮಾಡೋಣ ನಿಧಾನಕ್ಕೆ. ನಾಳೆ ಏನು ಅರ್ಜೆಂಟ್ ಇರಲ್ಲ. ನಾಳೆ ಬಂದ್ಬಿಟ್ರೆ ಮಧ್ಯಾಹ್ನ ಆಶ್ರಮದಿಂದ ಐ ವಿಲ್ ಬಿ ಫ್ರೀ ಆಫ್ಟರ್ ದಟ್. ಸೊ ಮಧ್ಯಾಹ್ನ ಅಥವಾ ಸಾಯಂಕಾಲ ಕಾಲ್ ಮಾಡ್ತೀನಿ. ಐ ಕಾಲ್ ಯು. Thank you ಇನ್ನು so ಮಧ್ಯಾಹ್ನ much. ನಿದ್ದೆ ಮಾಡ್ತೀಯಾ? ಮಧ್ಯಾಹ್ನ ನಿದ್ದೆ ಮಾಡಲ್ವಾ? ಓಕೆ, ನಾನು ನಿದ್ದೆ ಮಾಡ್ತೇನೆ, ಅದಕ್ಕೆ ಕೇಳಿದ್ದೆ. Sure. ನಿಮ್ದು ಭಾನುವಾರ ಮಧ್ಯಾಹ್ನ ಇಸ್ ಮೈ ರಿಕೂಪಿಂಗ್ ಟೈಪ್. 2 hours ನಿದ್ದೆ ಹೊಡೆದ್ರೆ ಐ ವಿಲ್ ರಿಕೂಪ್ ದ ಎನರ್ಜಿ ಫಾರ್ ದ ನೆಕ್ಸ್ಟ್ 1 week. That's what I do. So I'll either call you before I go to sleep or after I get up from sleep. ನೀವು ಮಧ್ಯದಲ್ಲಿ ಕಾಲ್ ಮಾಡಲಿಲ್ಲ ಅಂದ್ರೆ ಯು ಕ್ಯಾನ್ ಬಿ ವೆರಿ ಸರ್ಟನ್ ದಟ್ ಐ ವಿಲ್ ಸ್ಲೀಪ್ ವಿತ್ ಯು. Sure. ಸರಿನಾ? Thank you so much. ಸರಿಪ್ಪ, ಗುಡ್ ನೈಟ್. ಹೋಗೋದು. Good night. ಆಯ್ತು, ಇನ್ನೇನು ಪ್ರಶ್ನೆಗಳಿದೆ ನಿಮ್ದು? ಚೆನ್ನಾಗಿದೆ ಅಲ್ವಾ? ನಮ್ಮ ಸೈಕ್ಯಾಟ್ರಿ ಪೇಷಂಟ್ಸ್ ಕೂಡ ನಾನೇ ದೇವರು ಅಂತ ಹೇಳ್ತಾರೆ. ಅವ್ರು ಯಾವಾಗ ನಾನೇ ದೇವರು ಅಂತಂತಂದ್ರೆ ಅವರು 10ನೇ ಪಾಯಿಂಟಿಗೆ ಬಂದ್ರೆ ಬಟ್ ಇನ್ ದ ನೆಗೆಟಿವ್ ಡೈರೆಕ್ಷನ್ ನಾನೇ ದೇವರು ಅಂತ ಹೇಳ್ತಾರೆ. ಸಿ ವೆದರ್ ಯು ಗೋ ಇನ್ ದ ಟುವರ್ಡ್ಸ್ ದ 10th ಪಾಯಿಂಟ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ಆರ್ ನೆಗೆಟಿವ್ ಡೈರೆಕ್ಷನ್, ಬಟ್ ಮೆನಿ ಥಿಂಗ್ಸ್ ವಿಲ್ ಬಿ ವೆರಿ ಸಿಮಿಲರ್. 8ನೇ ಪಾಯಿಂಟ್ನಲ್ಲಿ ಇಡೀ ಜಗತ್ತೇ ನಾಟಕ ರಂಗ ಅಂತ ಅನ್ಸುತ್ತೆ ಅಂತ ಬರೆದಿದಾರಲ್ಲ 8ನೇ ಪಾಯಿಂಟ್ ಅಲ್ಲಿ, ನಮ್ಮ ಸೈಕ್ಯಾಟ್ರಿ ಪೇಷಂಟ್ಗೂ ಹಂಗೆ ಅನ್ಸುತ್ತೆ. ಸರಿನಾ? So whether you go in the negative direction or positive direction, they actually conditions mirror one another. Only difference is ಒಂದರಲ್ಲಿ ಈಗೋ ರಿಫೈನ್ ಆಗ್ತಾ ಹೋಗುತ್ತೆ, ಇನ್ನೊಂದರಲ್ಲಿ ಈಗೋ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದರಲ್ಲಿ ಇಮ್ಯಾಜಿನೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಹೊರಟೋಗುತ್ತೆ, ಇನ್ನೊಂದರಲ್ಲಿ ಇಮ್ಯಾಜಿನೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದರಲ್ಲಿ ರಿಯಾಲಿಟಿ ಕಡೆಯಿಂದ ದೂರ ಹೋಗ್ತಾ ಹೋಗ್ತೀರಾ, ಇಮ್ಯಾಜಿನ್ ರಿಯಾಲಿಟಿ ಕಡೆ ಹೋಗ್ತಾ ಇರ್ತೀರಾ, ಇನ್ನೊಂದು ಕಡೆ ಅಬ್ಸಲ್ಯೂಟ್ ರಿಯಾಲಿಟಿ ಕಡೆ ಹೋಗ್ತಾ ಇರ್ತೀರಾ. ಅರ್ಥ ಆಗ್ತಿದೆಯಾ? So it's very, very wonderful actually when you see the psychiatric patients versus what you see in the spiritual journey. It's like exact mirror image of one another. But with these 3 subtle differences. Ego, ಆಮೇಲೆ ರಿಯಾಲಿಟಿ, ಇಮ್ಯಾಜಿನೇಷನ್. ಆಮೇಲೆ ಈ ಕಡೆ ಹೋಯ್ತು ಅಂತಂದ್ರೆ ಏನಾಗುತ್ತಂದ್ರೆ ಟುವರ್ಡ್ಸ್ ಮೆಂಟಲ್ ಇಲ್ನೆಸ್ ಹೋದಾಗ ದೇರ್ ಎಬಿಲಿಟಿ ಟು ಫಂಕ್ಷನ್ ವೆಲ್ ಇನ್ ದಿಸ್ ಲೈಫ್ ಗೋಸ್ ಡೌನ್. ಈ ಕಡೆ ಹೋಯ್ತು ಅಂತಂದ್ರೆ ದೇ ಸ್ಟಾರ್ಟ್ ಫಂಕ್ಷನಿಂಗ್ ಬೆಟರ್ ಇನ್ ದೇರ್ ಲೈಫ್. ಪೊಟೆನ್ಶಿಯಾಲಿಟಿ ಚೆನ್ನಾಗಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ದೇ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಬೆಟರ್ ಕ್ವಾಲಿಟೀಸ್ ಇನ್ ದರ್ ಲೈಫ್. ಇಲ್ಲಿ ದೇ ಬಿಕಮ್ ಡಿಸ್ಫಂಕ್ಷನಲ್, ಹಿಯರ್ ದೇ ಬಿಕಮ್ ಮೋರ್ ಫಂಕ್ಷನಲ್. ಸರಿನಾ? ಸೊ ಜ್ಞಾಪಕ ಇಟ್ಕೊಳ್ರಿ, 6ನೇ ಪಾಯಿಂಟಿಗೆ ಬಂದ್ರೆ ಸೈಕೋಸಿಸ್ ಆಗುತ್ತೆ ಅಂತ ಹೇಳಿದೆ ನಾನು. ಜ್ಞಾಪಕ ಇದೆಯಾ? ನೆಗೆಟಿವ್ ಬಂದ್ರು ಸೈಕೋಸಿಸ್ ಆಗುತ್ತೆ, ಪಾಸಿಟಿವ್ ಬಂದ್ರು ಸೈಕೋಸಿಸ್ ಆಗುತ್ತೆ. 8ನೇ ಪಾಯಿಂಟ್ ಅಲ್ಲಿ ಡಿಪರ್ಸನಲೈಸೇಷನ್, ಡಿರಿಯಲೈಸೇಷನ್. ಇಲ್ಲೂ ಕೂಡ ಡಿಪರ್ಸನಲೈಸೇಷನ್, ಡಿರಿಯಲೈಸೇಷನ್. ಸರಿನಾ? 10ನೇ ಪಾಯಿಂಟಿಗೆ ಬಂತು ಅಂತಂದ್ರೆ ಈಗ ತಾನು ಹೇಳಿದ್ನಲ್ಲ ಏನಾಗುತ್ತೆ,
ನಾನೇ ದೇವರು ಅಂತ ಹೇಳ್ತಾನೆ, ಇವನು ನಾನೇ ದೇವರು ಅಂತ ಹೇಳ್ತಾನೆ. ಸರಿನಾ? ಆ ನಾನೇ ದೇವರು ಅಂತ ಹೇಳೋ ಕಂಡೀಷನ್ಗೆ ನಾವು ಮೇನಿಯಾ ಅಂತ ಕರಿತೀವಿ. ಮೇನಿಯಾ ಕಂಡೀಷನ್. ಸರಿನಾ? ಸರಿ, ಬಟ್ ಇದೆಲ್ಲ ಪ್ರಶ್ನೆ ಇದೆಯಾ ಸ್ಪಿರಿಚುವಲ್ ಕಂಡೀಷನ್ಸ್ ಎಲ್ಲ ಶಾರ್ಟ್ ಟರ್ಮ್ ಅಲ್ವಾ ಸರ್, ಅಥವಾ ಲಾಂಗ್? ಇಲ್ಲ, ನೀನು ಅಲ್ಲಿ ಇಷ್ಟೇ ಆಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟೆ ನೀನು. ಓಕೆ. ಈಗ ತಾನು ಮಠದ ಊಟದ ಬಗ್ಗೆ ಮಾತಾಡ್ತಿದ್ವಲ್ಲ, ಮಠದ ಊಟ ಆಗ ಅಲ್ಲೇ ಕೂತ್ಕೊಂಡ್ಬಿಟ್ರೆ ನೀನು, ನಾನು ಹೋಗೋದಿಲ್ಲ ಮನೆಗೆ ಅಂತ. ಕಳಿಸ್ತೇನೆ. ಅವ್ರು ಆಮೇಲೆ ಕಳಿಸ್ತಾರೆ, ಸರಿ ಹೋಗಪ್ಪ ಅಂತ. ಸರಿ ಸರಿ, ಪ್ರವೀಣ್ ಏನೋ ಕೇಳ್ಬೇಕಾ? ಯಾಕಂದ್ರೆ ಪ್ರವೀಣ್ ಹತ್ರಕ್ಕೆ ಬಂದ, ಏನೋ ಹೇಳ್ತೀನಿ ಅಂತ. ಅಲ್ಲ, ಇವತ್ತು ಇಂಟರ್ವ್ಯೂ ನಲ್ಲಿನೂ ಅವ್ರು ತುಂಬಾನೇ ಸೈಕ್ಯಾಟ್ರಿಕ್ ಬಗ್ಗೆ ಕೇಳ್ತಿದ್ರು, ಏನಾದ್ರು ಮೆಡಿಕೇಶನ್ಸ್ ಇದೆಯಾ, ಏನೋ ಮೆಡಿಕೇಶನ್ಸ್, ಅದು ಒಂದು ಕ್ವಶನ್ ಹಾಕ್ಬಿಟ್ಟಿದ್ದಾರೆ, ನಿಮ್ಗೆ ಏನೋ ಮೆಂಟಲ್ ಇಲ್ನೆಸ್ ಇದೆ ಅಂತ. ಕೆಲವರು ಸ್ವಲ್ಪ ಒಂದ್ಸರಿ ಕೇಳ್ತಾರೆ, ಸುಮ್ಮನೆ ಆಗ್ತಾರೆ. ಇನ್ನು ಕೆಲವರು ಸ್ವಲ್ಪ ಇಂಟ್ರೂಸಿವ್ ಆಗಿ ಕೇಳ್ತಾರೆ. ಸೊ ಅದರಲ್ಲಿ 3 ಆಪ್ಷನ್ ಇದೆ. 3 ಆಪ್ಷನ್ ಅಲ್ಲಿ ಅವ್ರು ಕರೆಕ್ಟ್ ಆಪ್ಷನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಮತ್ತೆ ಇಂಟರ್ವ್ಯೂ ಆಗಲ್ಲ. ಅವ್ರೇನಾದ್ರು ತಪ್ಪು ಮಾಡಿ ರಾಂಗ್ ಆಪ್ಷನ್ ಪ್ರೆಸ್ ಮಾಡಿದ್ರೆ ಮತ್ತೆ ಇನ್ನೊಂದು ಇಂಟರ್ವ್ಯೂ ಆಗುತ್ತೆ. ನನ್ನ ವೈಫು ಕೇಳಿದಾರೆ, ಏನಾದ್ರು ಮೆಡಿಕೇಶನ್ಸ್ ಬಂದಿದ್ದಾರೆ. ಅದೇನು ತೊಂದರೆ ಇಲ್ಲ, ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್.